ನಮ್ಮ ಇಂಡಿಯಾದಲ್ಲಿ ನಮ್ಮ ಜನ ಈ ಫುಡ್ನ ಎಷ್ಟು ಇಷ್ಟಪಡ್ತಾರೆ ಅಂದರೆ ದಿಸಕ್ಕೊಂದೊಂದು ರೆಸ್ಟೋರೆಂಟ್ಗಳು ಓಪನ್ ಆಗ್ತವೆ. ರೋಡ್ಗಳಲ್ಲಿ, ಹೈವೇಗಳಲ್ಲಿ, ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಪ್ರತಿ ಒಂದು ಕಡೆನೂ ಹೊಸ ಹೊಸ ರೆಸ್ಟೋರೆಂಟ್ ಓಪನ್ ಆಗ್ತವೆ. ಇನ್ಸ್ಟಾಗ್ರಾಮ್ ಪೂರ್ತಿ ಇದೇ ಫುಡ್ ಬ್ಲಾಗರ್ಗಳಿಂದ ತುಂಬ್ಕೊಂಡ್ಬಿಡುತ್ತೆ. ಫುಡ್ ಬ್ಲಾಗರ್ಗಳು ಹೋಗ್ಬಿಟ್ಟು ಪ್ರತಿ ಒಂದು ಹೋಟ್ಲನ್ನ ವಿಸಿಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ, ಇಲ್ಲಿ ಫುಡ್ ಚೆನ್ನಾಗಿರುತ್ತೆ, ಅಲ್ಲಿ ಫುಡ್ ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಅಷ್ಟೊಂದು ರೆಸ್ಟೋರೆಂಟ್ಗಳಿದ್ದಾವೆ. ನಾವೇ ಒಂದೊಂದ್ಸಲ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಿರ್ತೀವಲ್ಲ, 100 ರೂಪಾಯಿಗೆ ಒಂದು ಬಿರಿಯಾನಿ ಅಂದರೆ 100 ಬಿರಿಯಾನೀಸ್ ಅಲ್ಲಾದರೆ 10,000 ರೂಪಾಯಿ. ಅದರಲ್ಲಿ ಒಂದು 5,000 ಖರ್ಚು ಹೋದರೆ ಡೈಲಿ 5,000 ರೂಪಾಯಿ ಉಳಿತು. ಅಂದರೆ ಒಂದು ಬಿರಿಯಾನಿ ಶಾಪ್ ಇಟ್ಟರೆ ತಿಂಗಳ 1.5 ಲಕ್ಷ ದುಡ್ಡು ಮಾಡ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡ್ತಿರ್ತೀವಿ. ಇದೆಲ್ಲ ನೋಡೋಕ್ಕೆ ನಿಜ ಅನಿಸುತ್ತೆ, ಆದರೆ ನಮಗೆ ಡೇಟಾ ಬೇರೆನೇ ಹೇಳುತ್ತೆ. ಈ ಡೇಟಾ ಪ್ರಕಾರ ನಮ್ಮ ಇಂಡಿಯಾದಲ್ಲಿ 10ರಲ್ಲಿ 6 ರೆಸ್ಟೋರೆಂಟ್ಗಳು ಓಪನ್ ಮಾಡಿದ ಮೊದಲನೇ ಒಂದೇ ವರ್ಷದಲ್ಲಿ ಕ್ಲೋಸ್ ಆಗ್ತವೆ. ಇನ್ನು 5 ವರ್ಷಕ್ಕೆ ಹೋದರೆ 10 ರೆಸ್ಟೋರೆಂಟಲ್ಲಿ ಇನ್ನು 8 ರೆಸ್ಟೋರೆಂಟ್ಗಳು ಕ್ಲೋಸ್ ಆಗ್ತವೆ. ಅದರಲ್ಲಿ ರಿಯಲ್ ಆಗಿ ಪ್ರಾಫಿಟ್ ಮಾಡೋದು ಒಂದೇ ಒಂದು ರೆಸ್ಟೋರೆಂಟ್. ಅಂದರೆ ನಮ್ಮ ಇಂಡಿಯಾದಲ್ಲಿ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡೋದು ಇಂಪಾಸಿಬಲ್ ಅನಿಸುತ್ತೆ. ಯಾಕಂದರೆ 100ರಲ್ಲಿ 5ರಿಂದ 6 ಜನ ಮಾತ್ರ ಸರ್ವೈವ್ ಆಗ್ತಾರೆ ಅಂದರೆ ಇದು ಕಂಪ್ಲೀಟ್ಲಿ ಗ್ಯಾಮ್ಲಿಂಗ್ ಅನಿಸುತ್ತೆ. ಬಟ್ ಆದರೆ ಇದೇ ದೇಶದಲ್ಲಿ ಡಾಮಿನೋಸು, ಮೆಕ್ಡೊನಾಲ್ಡ್ಸು, ಬರ್ಗರ್ ಕಿಂಗ್ ಎಲ್ಲನೂ ದಿಸದಿಂದ ದಿಸಕ್ಕೆ ನಾಯಿ ಕೋಡೆಗಳ ಥರ ಬೆಳ್ಕೊಂತಿದ್ದಾವೆ. ಎವ್ರಿ ಇಯರ್ ಮಿನಿಮಮ್ ಅಂದರೂ 100ರಿಂದ 200 ಸ್ಟೋರ್ಗಳನ್ನ ಆ್ಯಡ್ ಮಾಡ್ಕೊತ ಹೋಗ್ತಿದ್ದಾರೆ. ಅವ್ರ ಗ್ರೋತ್ ಎಷ್ಟು ರ್ಯಾಪಿಡ್ ಇದೆ ಅಂದರೆ ಇಂಡಸ್ಟ್ರಿಗಿನ್ನ ಜಾಸ್ತಿ ಗ್ರೋ ಆಗ್ತಿದ್ದಾರೆ. ಹಾಗಿದ್ರೆ ಡೇಟಾ ನೋಡಿದ್ರೆ ಹೀಗೆ ಹೇಳ್ತಾ ಇದೆ. ಬಟ್ ನಿಜವಾಗ್ಲೂ 100ರಲ್ಲಿ 5 ರೆಸ್ಟೋರೆಂಟ್ಗಳು ಪ್ರಾಫಿಟ್ ಆಗ್ತಿರೋದು ಇವೇನಾ? ಇನ್ನು 95 ನಮ್ಮಂಥ ನಿಮ್ಮಂಥ ಸಾಮಾನ್ಯ ಇಂಡಿಯನ್ಸ್ ರೆಸ್ಟೋರೆಂಟ? ಆ್ಯಕ್ಚುಲಿ ನೀವೇ ನೋಡಿ ಅಬ್ಸರ್ವ್ ಮಾಡಿ, ನಮ್ಮ ಇಂಡಿಯನ್ ರೆಸ್ಟೋರೆಂಟ್ಗಳು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋದ ತಕ್ಷಣ ಮುಚ್ಚೆ ಹೋಗ್ಬಿಡ್ತವೆ. ಬಟ್ ಅದೇಗೆ ಈ ಬೇರೆ ದೇಶದಿಂದ ಬಂದಿರೋ ಡಾಮಿನೋಸು, ಮೆಕ್ಡೊನಾಲ್ಡ್ಸು, ಪಿಜ್ಜಾ ಹಟ್ಟು ಇವರೆಲ್ಲರೂ ಈ ರೀತಿ ಗ್ರೋ ಆಗ್ತಿದ್ದಾರೆ? ಇವರ ಸೀಕ್ರೆಟ್ ಏನಿರ್ಬೋದು? ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೆ ಕಂಪ್ಲೀಟ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಕ್ಚುಲಿ ನಮ್ಮ ನೇಮ್ ಯೂಸ್ ಮಾಡಿಕೊಂಡು ತುಂಬ ಜನ ಟೆಲಿಗ್ರಾಮಲ್ಲಿ ಜನಗಳಿಗೆ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಅಷ್ಟು ದುಡ್ಡು ಮಾಡ್ಕೊಡ್ತೀನಿ, ಇಷ್ಟು ದುಡ್ಡು ಮಾಡ್ಕೊಡ್ತೀನಿ, 500 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅಷ್ಟು ಬರುತ್ತೆ, 600 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ಬರುತ್ತೆ ಅಂತ. ದಯವಿಟ್ಟು ಇದನ್ನು ಯಾವುದು ನಂಬಕ್ಕೆ ಹೋಗ್ಬೇಡಿ. ನಾವು ಯಾವತ್ತೂ ಯಾರ ಹತ್ರನೂ 1 ರೂಪಾಯಿ ಕೇಳಲ್ಲ. ನಾವು ಯಾವತ್ತೂ ಯಾರ ಹತ್ರ 1 ರೂಪಾಯಿ ಇಸ್ಕೊಳೋದು ಇಲ್ಲ. ನಮ್ಮ ಹೆಸರು ಹೇಳ್ಕೊಂಡು ಯಾರನ್ನ ದುಡ್ಡು ಕೇಳ್ತಿದ್ದಾರೆ ಅಂದರೆ ದಯವಿಟ್ಟು ನಂಬೇಡಿ. ಮತ್ತು ನೀವೇನಾದರೂ ಗೂಗಲ್ ಫಾರ್ಮಲ್ಲಿ ಎಂಟ್ರಿ ಮಾಡಿದಾಗ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿದಾಗ ನಿಮ್ಗೆ ಏನಾದರೂ ಡೌಟ್ ಅನಿಸ್ತಂದರೆ ಅವ್ರದ್ದು ID ಕಾರ್ಡ್ ಕೇಳಿ, ಅಥವಾ ನಿಮ್ಗೆ ಏನಾದ್ರು ಇನ್ನೂ ಡೌಟ್ ಅನಿಸುತ್ತೆ ವಿಡಿಯೋ ಕಾಲ್ ಮಾಡಿ ಚೆಕ್ ಮಾಡಿ, ವಿಡಿಯೋ ಕಾಲ್ ಮಾಡಿ ತೋರ್ಸೋಕೆ ಹೇಳಿ, ಆಫೀಸಲ್ಲಿ ಅದೇ ಆಫೀಸಲ್ಲಿ ಇದ್ದೀರಾ ಅಂತ. ಅವಾಗ ನಿಮಗೆ ಪೂರ್ತಿ ಕನ್ಫರ್ಮ್ ಆಗುತ್ತೆ. ಬಟ್ ನಾವಂತೂ ಯಾರ ಹತ್ರ ಯಾವತ್ತೂ ದುಡ್ಡು ಕೇಳಲ್ಲ. ಆಮೇಲೆ ನೀವೇನು ದುಡ್ಡು ಹಾಕ್ತಿರಲ್ವಾ, ಈಗ PMS ಅಲ್ಲಿ ದುಡ್ಡು ಹಾಕ್ಬೋದು ಅಥವಾ ಮ್ಯೂಚುವಲ್ ಫಂಡಲ್ಲಿ ದುಡ್ಡು ಹಾಕ್ಬೋದು. ನೀವೇನು ಮಾಡ್ತೀರಾ, ನಿಮ್ಮ ಅಕೌಂಟಲ್ಲೇ ದುಡ್ಡು ಹಾಕ್ತೀರಾ, ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲೇ ದುಡ್ಡು ಹಾಕ್ತೀರಾ. ಈ ಹೊಸ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ರು ಕೂಡ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲೇ ದುಡ್ಡು ಹಾಕ್ತೀರಾ. ಇಲ್ಲಿ ಕ್ಯಾಶ್ ವ್ಯವಹಾರ ಇರಲ್ಲ. ಕ್ಯಾಶ್ ವ್ಯವಹಾರ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾರನ್ನ ಕ್ಯಾಶ್ ಕೇಳ್ತಿದ್ದಾರೆ, ನಮ್ಮ ಎಂಪ್ಲಾಯ್ಗಳು ಕ್ಯಾಶ್ ಕೇಳ್ತಿದ್ದಾರೆ ಅಂದರೆ ದಯವಿಟ್ಟು ಯಾರು ನಂಬೇಡಿ. ಕ್ಯಾಶ್ ವ್ಯವಹಾರ ಮಾಡೋದೇ ಆ್ಯಸ್ ಪರ್ ದ ಸೆಬಿ ಇಲ್ಲೀಗಲ್. ಕ್ಯಾಶಲ್ಲಿ ವ್ಯವಹಾರ ಮಾಡೋಂಗೇ ಇಲ್ಲ. ಅವ್ರು ಯಾವ ರೀತಿ ದುಡ್ಡು ಕೊಡ್ತಿದ್ದಾರೋ ಏನೋ ಗೊತ್ತಿಲ್ಲ. ಮೇ ಬಿ ಅವ್ರು ಸ್ವಲ್ಪ ಎಜುಕೇಷನ್ ಕಮ್ಮಿ ಇರೋರು ಅನಿಸುತ್ತೆ. ಬಿಕಾಸ್ 600-700 ರೂಪಾಯಿಗಿಂತ 5,000 ಮಾಡ್ಬೋದು, 10,000 ಮಾಡ್ಬೋದು ಅಂತ ಆಸೆ ಬಿಟ್ಟು ಕೊಡ್ತಿದ್ದಾರೆ ಅಂದರೆ ಅವ್ರಿಗೆ ಎಜುಕೇಷನ್ ಕಮ್ಮಿ ಇರೋದ್ರಿಂದ ಯಾರು ನಂಬ್ತಾರೆ? ಈ ಥರ ಎಲ್ಲ ಯಾರಿಗೆ ಇದು ಮಾಡ್ತಾರೆ? ಆಮೇಲೆ ಅವ್ರು ಯಾಕೆ ಈ ಥರ ಮಾಡ್ತಾರೆ ಅಂದರೆ ಕಮ್ಮಿ ದುಡ್ಡಲ್ಲ, ಹೋಗಿ ಯಾರು ಕಂಪ್ಲೇಂಟ್ ಮಾಡಲ್ಲ ಅಂತ. ಬಟ್ ನಾನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದೀನಿ, ಈ ಥರ ಹೆಸರು ಯೂಸ್ ಮಾಡ್ತಿದ್ದಾರೆ ಅಂತ. ಇದನ್ನು ಅವ್ರು ಆಕ್ಷನ್ ತಾಂತೀವಿ ಕೂಡ ಅಂತಲೂ ಹೇಳಿದ್ದಾರೆ. ಬಟ್ ನೀವು ಯಾರು ಇಂಥ ಚೀಪ್ ಸ್ಕ್ಯಾಮ್ಗಳಲ್ಲಿ ಬಲಿಯಾಗಬೇಡ್ರಿ. ನಾನು ಇನ್ನೊಂದು ಸಲ ಹೇಳ್ತಿದ್ದೀನಿ, ನಾವು ಯಾವತ್ತೂ ಯಾರ ಹತ್ರನೂ ದುಡ್ಡು ಕೇಳಲ್ಲ. ನೀವು ದಯವಿಟ್ಟು ಯಾರಿಗೂ ದುಡ್ಡು ಕೊಡಬೇಡಿ. 1991ರಲ್ಲಿ ನಮ್ಮ ಇಂಡಿಯಾನ ಲಿಬರಲೈಸೇಷನ್ ಮಾಡ್ತಾರೆ. ಇದರಿಂದ ಬೇರೆ ಬೇರೆ ದೇಶದ ಕಂಪ್ನಿಗಳು ನಮ್ಮ ಇಂಡಿಯಾಗೆ ಕಾಲಿಡ್ತವೆ. 1996ರಲ್ಲಿ ಫಸ್ಟ್ ಟೈಮ್ ನಮ್ಮ ಇಂಡಿಯಾಗೆ ಪಿಜ್ಜಾ ಹಟ್ ಕಾಲಿಡ್ತಾನೆ. ಅದಾದ್ಮೇಲೆ ಹಿಂದಿಂದೆ KFC, ಡಾಮಿನೋಸ್ ಪಿಜ್ಜಾ ಇವರೆಲ್ಲರೂ ಕಾಲಿಡ್ತಾ ಹೋಗ್ತಾರೆ. ಡಾಮಿನೋಸ್ ಪಿಜ್ಜಾದು ಇವತ್ತು ನಮ್ಮ ಇಂಡಿಯಾದಲ್ಲಿ ಟೋಟಲ್ ರೆಸ್ಟೋರೆಂಟ್ಗಳ ಸಂಖ್ಯೆ 1900. ಎವ್ರಿ ಇಯರ್ 100ಕ್ಕಿಂತ ಜಾಸ್ತಿ ಸ್ಟೋರ್ಗಳನ್ನ ಈ ಬ್ರ್ಯಾಂಡ್ಗಳು ಓಪನ್ ಮಾಡ್ತಾ ಹೋಗ್ತಾ ಇದ್ದಾವೆ. ಇವಾಗ ಅವ್ರು ಎಲ್ಲಿಗೆ ಎಂಟ್ರಿ ಆಗ್ತಿದ್ದಾರೆ ಅಂದರೆ, ನಾರ್ಮಲಿ ಆ ಊರಲ್ಲಿ ಒಂದೊಳ್ಳೆ ಹಾಸ್ಪಿಟ್ಲ್ ಇರಲ್ಲ. ಬಟ್ ಇವಾಗ ಡಾಮಿನೋಸು, KFC ಎಲ್ಲ ಊರಲ್ಲಿ ಓಪನ್ ಆಗ್ತಿದ್ದಾವೆ. ಬಟ್ ಇದೇ ಲಾಸ್ಟ್ 30 ಇಯರ್ಸಲ್ಲಿ ನಮ್ಮ ಇಂಡಿಯಾದ ಯಾವುದೇ ಒಂದೇ ಒಂದು ಬ್ರ್ಯಾಂಡ್ ಒಂದೂರಿಂದ ಇನ್ನೊಂದು ಊರಿಗೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ಉಡುಪಿ ರೆಸ್ಟೋರೆಂಟ್ಗಳಿದ್ದಾವೆ, ಬಟ್ ಎವ್ರಿ ಉಡುಪಿ ರೆಸ್ಟೋರೆಂಟ್ ಓನ್ಡ್ ಬೈ ಇಂಡಿವಿಜುವಲ್ಸ್. ಎಲ್ಲ ಸೇಮ್ ಅಲ್ಲ. ನಾರ್ಮಲಿ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ಗಳು ಏನು ಮಾಡ್ತವೆ ಅಂದರೆ, ಇವ್ರು ಏನು ಬ್ಯಾಕ್ ಎಂಡಲ್ಲಿ ಮಾಡ್ತಾರೆ ಅದನ್ನು ಮಾಡಲ್ಲ. ಇವ್ರು ಮಾಡೋದು ಹೊರಗಡೆಯಿಂದ ಕಾಣುತ್ತಲ್ಲ ಅದನ್ನು ಕಾಪಿ ಮಾಡೋಕೆ ಹೋಗ್ತಾರೆ. ಬಟ್ ರೆಸ್ಟೋರೆಂಟ್ ಅಂದರೆ ಶೆಫ್ ಅಲ್ಲ, ಎಂಪ್ಲಾಯ್ಗಳಲ್ಲ, ಕೆಲಸದವರು ಅಲ್ಲ. ರೆಸ್ಟೋರೆಂಟ್ ಅಂದರೆ ಬ್ಯಾಕ್ ಎಂಡಲ್ಲಿ ಕೆಲಸ ನಡೆಯುತ್ತಲ್ಲ, ಸಪ್ಲೈ ಚೈನ್ನ ಮ್ಯಾನೇಜ್ ಮಾಡ್ತಾರಲ್ಲ, ಅದು ನಿಜವಾದ ರೆಸ್ಟೋರೆಂಟ್. ಈ ಗ್ಲೋಬಲ್ ಬ್ರ್ಯಾಂಡ್ಗಳು ಜಸ್ಟ್ ಫುಡ್ನ ಸೆಲ್ ಮಾಡಲ್ಲ, ಅವರು ಸ್ಟ್ಯಾಂಡರ್ಡೈಸೇಷನ್ನ ಸೆಲ್ ಮಾಡ್ತಾರೆ. ಅಂದರೆ ನೀವು ಯಾವುದೇ ಸ್ಟೋರಲ್ಲಿ ಹೋಗಿ, ಯಾವುದೇ ಊರಲ್ಲಿ ಹೋಗಿ, ಯಾವುದೇ ಪ್ಲೇಸಲ್ಲಿ ಹೋಗಿ, ಎಲ್ಲ ಕಡೆ ಸೇಮ್ ಪಿಜ್ಜಾ, ಸೇಮ್ ಬರ್ಗರು, ಸೇಮ್ ಚಿಕನ್. ನಿಮಗೆ ಶಿವಾಜಿನಗರದಲ್ಲಿ ಒಂದು ಟೇಸ್ಟು, ಜಯನಗರದಲ್ಲಿ ಒಂದು ಟೇಸ್ಟು, ದಾವಣಗೆರೆಯಲ್ಲಿ ಒಂದು ಟೇಸ್ಟು, ಹುಬ್ಳಿನಲ್ಲಿ ಒಂದು ಟೇಸ್ಟ್ ಇರಲ್ಲ. ಎಲ್ಲ ಕಡೆನೂ ಸೇಮ್ ಇರುತ್ತೆ. ಪ್ರೈಸು ಸೇಮೇ, ಟೇಸ್ಟು ಸೇಮೇ, ಎಕ್ಸ್ಪೀರಿಯನ್ಸು ಸೇಮೇ. ಯಾಕಂದರೆ ಇವು ರಿಯಲ್ ಬಿಸ್ನೆಸ್ಸು ಕುಕ್ಕಿಂಗ್ ಅಲ್ಲ,
ಇವ್ ರಿಯಲ್ ಬಿಸ್ನೆಸ್ ಏನಂದ್ರೆ ಇಟ್ ಈಸ್ ದಿ ಕಂಟ್ರೋಲಿಂಗ್ ದಿ ಪ್ರೋಸೆಸ್ ಆಫ್ ಕುಕ್ಕಿಂಗ್. ಅಂದ್ರೆ ಈ ಕುಕ್ಕಿಂಗ್ ಮಾಡೋ ಪ್ರೋಸೆಸ್ ನ ಕಂಟ್ರೋಲ್ ಮಾಡ್ತಾರೆ, ಇವ್ರು ಕುಕ್ ಮಾಡಿ ಸೆಲ್ ಮಾಡಲ್ಲ. ಇಲ್ಲೇನೆ ಮೋಸ್ಟ್ ಆಫ್ ಅವರ್ ಇಂಡಿಯನ್ ರೆಸ್ಟೋರೆಂಟ್ಗಳು ಫೇಲ್ ಆಗ್ತವೆ. ತುಂಬಾ ಜನ ಅನ್ಕೊಂಡಿದ್ದಾರೆ ಡಾಮಿನೋಸು ಪಿಜ್ಜಾ ಸೆಲ್ ಮಾಡಿ ದುಡ್ಡು ಮಾಡುತ್ತೆ, KFC ಚಿಕನ್ ಸೆಲ್ ಮಾಡಿ ದುಡ್ಡು ಮಾಡುತ್ತೆ, ಮೆಕ್ಡೊನಾಲ್ಡ್ಸು ಬರ್ಗರ್ ಸೆಲ್ ಮಾಡಿ ದುಡ್ಡು ಮಾಡುತ್ತೆ ಅಂತ. ಬಟ್ ದ ರಿಯಲ್ ಮನಿ ಅವ್ರಿಗೆ ಈ ಫುಡ್ ಸೆಲ್ ಮಾಡಿ ಬರಲ್ಲ, ಈ ಸ್ಟ್ರಕ್ಚರ್ನ ಮೈಂಟೈನ್ ಮಾಡೋದ್ರಿಂದ ಬರುತ್ತೆ, ಈ ಸ್ಟ್ರಕ್ಚರ್ನ ಕಂಟ್ರೋಲ್ ಮಾಡೋದ್ರಿಂದ ಬರುತ್ತೆ. ಹಾಗಿದ್ರೆ ಹೇಗೆ ಇವರು ಇಂಡಿಯಾದಲ್ಲಿರೋ ಸಾವಿರಾರು ರೆಸ್ಟೋರೆಂಟ್ಸ್ಗಳನ್ನ ಸೇಮ್ ಟೈಪು, ಸೇಮ್ ರೆಸಿಪಿ, ಸೇಮ್ ಪಿಜ್ಜಾ ಸೈಜು ಎಲ್ಲಾನು ಕನ್ಸಿಸ್ಟೆಂಟ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ? ಹಾಗಿದ್ರೆ ಈ QSR ಕಂಪ್ನಿಗಳು ಹೇಗೆ ದುಡ್ಡು ಮಾಡ್ತಾರೆ? QSR ಅಂದ್ರೆ ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ ಅಂತ. ಈಗ ನಾವು ಡಾಮಿನೋಸ್ನೇ ತಗೊಳಕ್ ಹೋದ್ರೆ ಡಾಮಿನೋಸ್ ಒಂದು ಗ್ಲೋಬಲ್ ಕಂಪನಿ. ಡಾಮಿನೋಸ್ನ ಇಂಡಿಯಾದಲ್ಲಿ ಆಪರೇಟ್ ಮಾಡೋದು ಜುಬ್ಲಿಯಂಟ್ ಫುಡ್ ವರ್ಕ್. ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಶ್ರೀಲಂಕಾದಲ್ಲಿ, ನೇಪಾಳಲ್ಲಿ, ಬಾಂಗ್ಲಾದೇಶದಲ್ಲಿ, ರೀಸೆಂಟ್ಲಿ ಟರ್ಕಿನಲ್ಲಿ ಕೂಡ ಇವ್ರು ಆಪರೇಟ್ ಮಾಡ್ತಾ ಇದ್ದಾರೆ. ಇದ್ರದ್ದೆಲ್ಲರದು ಫ್ರಾಂಚೈಸಿನ ಈ ಜುಬ್ಲಿಯಂಟ್ ಫುಡ್ ಓನ್ ಮಾಡಿರುತ್ತೆ. ಈಗ ಡಾಮಿನೋಸ್ಗೆ ಇದರಿಂದ ಏನ್ ಲಾಭ ಸಿಗುತ್ತೆ? ಡಾಮಿನೋಸ್ಗೆ 3.5 to 5% ಕಮಿಷನ್ ಕೊಡಬೇಕಾಗುತ್ತೆ. ಇದನ್ನ ರಾಯಲ್ಟಿ ಅಂತ ಕರೀತಾರೆ. ಎಕ್ಸಾಂಪಲ್, ಏನಾದ್ರು ಒಂದು ಸ್ಟೋರ್ ಅಲ್ಲಿ ₹1000 ವ್ಯಾಪಾರ ಆದ್ರೆ ಅದರಲ್ಲಿ ₹50 ಡಾಮಿನೋಸ್ಗೆ ಕೊಡ್ಲೇಬೇಕು. ಇದರಲ್ಲಿ ನೀವು ಪ್ರಾಫಿಟ್ ಮಾಡ್ತಿರೋ, ಲಾಸ್ ಮಾಡ್ತಿರೋ ಏನು ಮ್ಯಾಟ್ರ್ ಇಲ್ಲ, ಏನ್ ಸೇಲ್ಸ್ ಮಾಡ್ತೀರಾ ಅದ್ರಲ್ಲಿ ₹5 ನನಗೆ ಕೊಡ್ಲೇಬೇಕು ಅಂತ, GST ಇದ್ದಂಗೆ. ಅದೇ ರೀತಿ KFC ಪಿಜ್ಜಾ ಹಟ್ ನ M ಬ್ರ್ಯಾಂಡ್ ಅಂತ ಗ್ಲೋಬಲ್ ಬ್ರ್ಯಾಂಡ್ ಕಂಟ್ರೋಲ್ ಮಾಡುತ್ತೆ. ಇಂಡಿಯಾದಲ್ಲಿ ಬಂದ್ಬಿಟ್ಟು ದೇವಿಯಾನಿ ಇಂಟರ್ನ್ಯಾಷನಲ್ ಮತ್ತೆ ಸಫೈರ್ ಫುಡ್ ಅಂತ ಇದಾವೆ. ಇವರು ರೀಜನ್ ನ ಹಂಚ್ಕೊಂಡಿದ್ದಾರೆ. ಇವರು ಇಂಡಿಯಾದಲ್ಲಿ ಫ್ರಾಂಚೈಸಿ ತಗೊಂಡಿದ್ದಾರೆ. ಇವರು ಸ್ಟ್ರೈಟ್ ಅವೇ 6% ರಾಯಲ್ಟಿನ ಪೇ ಮಾಡ್ತಾರೆ. ಆಮೇಲೆ ನಾನು ಅವಾಗಲೇ ಹೇಳ್ದಂಗೆ ಈ ಕಂಪ್ನಿಗಳು ಜಸ್ಟ್ ಪಿಜ್ಜಾ ಮತ್ತೆ ಬರ್ಗರ್, ಚಿಕನ್ ಸೆಲ್ ಮಾಡಲ್ಲ, ಇವರು ಎಂಟೈರ್ ಸಿಸ್ಟಮ್ನೇ ಕಂಟ್ರೋಲ್ ಮಾಡ್ತಾರೆ, ಸಿಸ್ಟಮ್ನ ಸೆಲ್ ಮಾಡ್ತಾರೆ. ಅಂದ್ರೆ ಇವ್ರ ಹತ್ರ ಯಾರಾದ್ರೂ ರಾ ಮೆಟೀರಿಯಲ್ ತಗೊಂಡ್ರೆ, ಈಗ ಒಂದು ಎಕ್ಸಾಂಪಲ್, ಒಂದು ಸ್ಟೋರ್ ಅಲ್ಲಿ ಒಂದು ಪಿಜ್ಜಾ ಸೆಲ್ ಆಗ್ತಾ ಇದೆ ಅಂದ್ರೆ ಇವರು ಪಿಜ್ಜಾಗೆ ಐಟಮ್ಗಳನ್ನ ಪಕ್ಕದ ಅಂಗಡಿಯಲ್ಲಿ ಹೋಗಿ ಅಥವಾ ಇವ್ರಿಗೆ ಯಾರಿಗೋ ಬೇಕಾಗಿರೋದ್ರ ತಗೊಳಕ್ ಬರಲ್ಲ. ಇವ್ರಿಗೆ ಎಲ್ಲ ರಾ ಮೆಟೀರಿಯಲ್ನ ಈ ಜುಬ್ಲಿಯಂಟ್ ಫುಡ್ ಹತ್ರನೇ ತಗೊಳ್ಬೇಕು. ಈ ಕಂಪ್ನಿ ಎಂಟೈರ್ ಸಪ್ಲೈ ಚೈನ್ನೇ ಮ್ಯಾನೇಜ್ ಮಾಡುತ್ತೆ. ನೀವು ಈ ಡಯಾಗ್ರಾಮ್ ಅಲ್ಲಿ ನೋಡಿ ಯಾವ ರೀತಿ ಎಲ್ಲ ಸಪ್ಲೈ ಚೈನ್ ನ ಕಂಟ್ರೋಲ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಮೊದಲನೇದಾಗಿ ಪೋಲ್ಟ್ರಿ ಫಾರ್ಮು ಮತ್ತೆ ಡೈರಿ ಫಾರ್ಮು, ಇಲ್ಲಿಂದನೇ ಮೇನ್ ಚೀಸು, ಬಟರು, ಚಿಕನ್ನು, ರಾ ಮೆಟೀರಿಯಲ್ ಎಲ್ಲ ಬರುತ್ತೆ. ಇದೆಲ್ಲ ಎಲ್ಲಿಗೆ ಹೋಗುತ್ತೆ ಅಂದ್ರೆ ನೆಕ್ಸ್ಟ್ ವೆಂಡರ್ಗೆ ಮತ್ತೆ ಕಮಿಷನರಿಗೆ ಹೋಗುತ್ತೆ. ಕಮಿಷನರಿ ಅಂದ್ರೆ ಒಂಥರ ಅದು ಸೆಂಟ್ರಲ್ ಕಿಚನ್ ಇದ್ದಂಗೆ. ಇಲ್ಲಿಂದನೇ ಎಲ್ಲ ತಯಾರಾಗುತ್ತೆ. ಚೀಸು, ಸಾಸು, ಡೋ ಮತ್ತೆ ರಾ ಮೆಟೀರಿಯಲ್, ಇಂಗ್ರೀಡಿಯೆಂಟು, ರೆಸಿಪಿ ಪ್ರತಿ ಒಂದೂ ಇಲ್ಲೇ ತಯಾರಾಗುತ್ತೆ. ಇದೇ ಎನ್ಶೂರ್ ಮಾಡುತ್ತೆ ಎಲ್ಲಾ ಸ್ಟೋರ್ಗಳಲ್ಲೂ ಸೇಮ್ ಟೇಸ್ಟ್ ಇರಂಗೆ. ಇದಾದ್ಮೇಲೆ ನೆಕ್ಸ್ಟ್ ಕೋಲ್ಡ್ ಚೈನ್ಗೆ ಹೋಗುತ್ತೆ. ಕೋಲ್ಡ್ ಚೈನ್ ಇಂದ ಮತ್ತೆ ಕೋಲ್ಡ್ ಚೈನ್ ಟ್ರಕ್ಕಿಗೆ ಹೋಗುತ್ತೆ. ಯಾಕಂದ್ರೆ ಟೆಂಪರೇಚರ್ ಕಂಟ್ರೋಲ್ ಆಗಿ ಇಟ್ಕೊಂಡು ಈ ಟ್ರಕ್ಗಳು ಹೋಗಿ ಡಿಸ್ಟ್ರಿಬ್ಯೂಷನ್ ಸೆಂಟ್ರಿಗೆ ಹೋಗಿ ಇದನ್ನ ಕೊಡ್ತಾರೆ. ಈ ಟ್ರಕ್ ನೆಕ್ಸ್ಟ್ ಹೋಗಿ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಇಂದ ಎಲ್ಲಾ ಕಡೆ ಇದನ್ನ ಸಪ್ಲೈ ಮಾಡ್ತಾ ಬರ್ತವೆ. ಒನ್ಸ್ ಈ ಟ್ರಕ್ಗಳು ಸಪ್ಲೈ ಮಾಡಿದ್ರೆ ಅದು ಹೋಗಿ ಸ್ಟೋರ್ ಅಲ್ಲಿ ಕುತ್ಕೊಳ್ಳುತ್ತೆ. ನೀವು ಯಾವಾಗ ಆರ್ಡರ್ ಮಾಡ್ತೀರಾ ವಿತಿನ್ 5 to 10 minutes ಅಲ್ಲಿ ಅದು ರೆಡಿ ಆಗಿ ಅಲ್ಲಿಂದ ಒಬ್ಬ ಡೆಲಿವರಿ ಬಾಯ್ ತಗೊಂಡು ನಿಮ್ಮ ಮನೆಗೆ ಹೋಗಿ ಕೊಡ್ತಾನೆ, ಅಥವಾ ನೀವು ಅಲ್ಲೇ ಹೋಗಿ ತಿಂತೀರಾ. ಅಂದ್ರೆ ನೀವು ಜಸ್ಟ್ ಇದು ಅನ್ಕೊಂತೀರಾ ಜಸ್ಟ್ 5 minutes ಅಲ್ಲಿ ಎಲ್ಲ ಬಂದ್ಬಿಡ್ತು ಅಂತ, ಬಟ್ ಇದ್ರ ಹಿಂದ್ಗಡೆ ದೊಡ್ಡ ಪ್ರೋಸೆಸ್ಸೇ ಇದೆ. ಇದರಿಂದನೇ ಅವ್ರು ಗ್ಯಾರಂಟಿ ಆಗಿ ಹೇಳ್ತಾರೆ ನಾವು 10 minutes ಡೆಲಿವರಿ ಮಾಡ್ತೀವಿ, 20 minute ಡೆಲಿವರಿ ಮಾಡ್ತೀವಿ, ಇಲ್ಲಾಂದ್ರೆ ಫ್ರೀ. ಇದನ್ನೆಲ್ಲ ಹೆಂಗ್ ಹೇಳಕ್ಕಾಗತ್ತೆ? ಇವ್ರು ಈ ತರ ಸಪ್ಲೈ ಚೈನ್ ನ ಕಂಪ್ಲೀಟ್ಲಿ ಮ್ಯಾನೇಜ್ ಮಾಡ್ತಿರ್ತಾರೆ. ಆಮೇಲೆ ಅವ್ರಿಗೆ ಬ್ಯಾಕ್ ಎಂಡ್ ಅಲ್ಲಿ ಡೇಟಾ ಇರುತ್ತೆ. ಈ ಸ್ಟೋರ್ ಅಲ್ಲಿ ಇದೇ ಪಿಜ್ಜಾ ಜಾಸ್ತಿ ಸೇಲ್ ಆಗುತ್ತೆ, ಈ ಸ್ಟೋರ್ ಅಲ್ಲಿ ಇಂಥದೇ ಸೆಲ್ ಆಗುತ್ತೆ, ಇದೇ ಬರ್ಗರ್ ಸೆಲ್ ಆಗುತ್ತೆ, ಇದೇ ತರ ಚಿಕನ್ ಸೆಲ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಅದರಿಂದ ಅವ್ರು ಏನ್ ಮಾಡ್ತಾರೆ, ಅಂತದೇ ಐಟಮ್ಗಳನ್ನ ಆ ಸ್ಟೋರ್ಗಳಲ್ಲಿ ಅವೈಲೇಬಲ್ ಮಾಡ್ತಾ ಹೋಗ್ತಾರೆ. ಇದರಿಂದ ವೇಸ್ಟೇಜ್ ಕಮ್ಮಿ ಆಗುತ್ತೆ ಮತ್ತೆ ಕ್ವಾಲಿಟಿ ಮೇಂಟೈನ್ ಆಗುತ್ತೆ. ಇದನ್ನೇ ನಮ್ಮ ನಾರ್ಮಲ್ ಇಂಡಿಯನ್ ಫೌಂಡರ್ಗಳು ಮಾಡಿದ್ರೆ ಏನಾಗುತ್ತೆ ಹೇಳಿ, ಒಂದು 20 ಲಕ್ಷ ಎಲ್ಲ ಸಾಲ ಮಾಡ್ತಾರೆ. ಸಾಲ ಮಾಡಿ ಸ್ಟೋರ್ನ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿ ಒಳ್ಳೆ ಇಂಟೀರಿಯರ್ ಮಾಡಿಸ್ತಾರೆ, ಎಲ್ಲ ಮಾಡಿಸ್ತಾರೆ, ಒಳ್ಳೆ ಶೆಫ್ನ ಕರ್ಕೊಂಬರ್ತಾರೆ, ಅಂದ್ರೆ ಅಡುಗೆ ಮಾಡೋರ್ನ ಕರ್ಕೊಂಬರ್ತಾರೆ, ಫುಲ್ ಲೈಟಿಂಗು, AC ಎಲ್ಲ ಹಾಕಿ ಸ್ಟಾರ್ಟ್ ಮಾಡ್ತಾರೆ. ಇನಿಷಿಯಲಿ Instagram ಅಲ್ಲಿ ಹಾಕಿ ಅವ್ರ ಸ್ಟೋರ್ ಆಸ್ ಓಪನ್ ಅಂತ ಮಾರ್ಕೆಟಿಂಗ್ ಮಾಡ್ತಾರೆ. ಫಸ್ಟ್ನೇ ತಿಂಗಳು ಜನ ಬರ್ತಾರೆ, ಜನ ಬಂದು ಚೆನ್ನಾಗೆ ಇದು ಮಾಡಿ ಹೋಗ್ತಾರೆ. ಬಟ್ ಹೋಗ್ತಾ 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 ಗೊತ್ತಾಗುತ್ತೆ ಇವ್ರು ಯಾರು ರಿಪೀಟೆಡ್ ಕಸ್ಟಮರ್ಗಳಲ್ಲ ಅಂತ. ಆಮೇಲೆ ಬರ್ತಾ ಬರ್ತಾ ಆರ್ಡರ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಇನಿಷಿಯಲಿ 100 ಆರ್ಡರ್ ಪರ್ ಡೇ ಹೋಗ್ತಾ ಇದ್ರೆ ಬರ್ತಾ ಬರ್ತಾ 50, 60 ಈ ತರ ಹೋಗ್ತಾ ಇರುತ್ತೆ. ಆಕ್ಚುಲಿ ನಿಮಗೆ ರೆಸ್ಟೋರೆಂಟ್ ಬಿಸ್ನೆಸ್ ನ ಅರ್ಥ ಮಾಡ್ಕೊಬೇಕಂದ್ರೆ ನೀವು ಆಪರೇಟಿಂಗ್ ಲಿವರೇಜ್ ನ ಅರ್ಥ ಮಾಡ್ಕೊಬೇಕು. ಎಕ್ಸಾಂಪಲ್ ಗೆ ತಗೊಳ್ಳಿ, ನಾನು 10 ಲಕ್ಷ ರೂಪಾಯಿ ಸ್ಪೆಂಡ್ ಮಾಡಿದ್ದೀನಿ ಒಂದು ಸ್ಟೋರ್ಗೆ. ಅದರಲ್ಲಿ ಒಂದು 5 ಲಕ್ಷ ನಾನು ಇಂಟೀರಿಯರ್ ಸ್ಪೆಂಡ್ ಮಾಡಿದ್ದೀನಿ, ಒಂದು 3 ಲಕ್ಷ ಡೆಪಾಸಿಟ್ ಕೊಟ್ಟಿದ್ದೀನಿ, ಒಂದು 2 ಲಕ್ಷ ಅದಕ್ಕಿದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸ್ಟೋರ್ನ ಓಪನ್ ಮಾಡಿದೆ. ಸ್ಟೋರ್ನ ಓಪನ್ ಮಾಡಿದ ತಕ್ಷಣ ನನಗೆ ಡೈಲಿ 50 ಆರ್ಡರ್ ಬರಕ್ಕೆ ಸ್ಟಾರ್ಟ್ ಆಯಿತು. ಒಂದು ಆರ್ಡರ್ ವ್ಯಾಲ್ಯೂ ಬಂದ್ಬಿಟ್ಟು ₹100 ಇದೆ. ಎಕ್ಸಾಂಪಲ್ ಅವರೇಜ್ ಒಂದು ಆರ್ಡರ್ ವ್ಯಾಲ್ಯೂ ಬಂದ್ಬಿಟ್ಟು ₹100 ಇದೆ. ಇದರಿಂದ ನನಗೆ 50 ಆರ್ಡರಿಂದ ಡೈಲಿ 5,000 ವ್ಯಾಪಾರ ಆಗ್ತಾ ಇದೆ. 5,000 ವ್ಯಾಪಾರ ಆಗ್ತಾ ಇದೆಯಾ? ಇದರಲ್ಲಿ ಏನಾಗುತ್ತೆ, ಫಿಕ್ಸ್ಡ್ ಕಾಸ್ಟ್ ಇರುತ್ತೆ. ಏನು ಫಿಕ್ಸ್ಡ್ ಕಾಸ್ಟು? ರೆಂಟ್ ಈಸ್ ಅ ಫಿಕ್ಸ್ಡ್ ಕಾಸ್ಟ್, ರೆಂಟ್ ಪೇ ಮಾಡಲೇಬೇಕು. ಅದೇ ರೀತಿ ನೀವು ಶೆಫ್ ಕರ್ಕೊಂಬಂದಿರ್ತೀಯ, ಭಟ್ರು ಕೆಲಸ ಮಾಡೋರು ಕರ್ಕೊಂಬಂದಿರ್ತೀರಲ್ಲ, ಅವರಿಗೆ ಆರ್ಡರ್ ಬರಲಿ ಬರ್ದಲ್ಲೇ ಇರಲಿ ಅಷ್ಟು ಪೇ ಮಾಡಲೇಬೇಕು.
ಮಾಡಲೇಬೇಕು, ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಲೇಬೇಕು. ಈ ಮೂರೇನೆ ಫಿಕ್ಸ್ಡ್ ಕಾಸ್ಟ್ ಇರುತ್ತೆ, ಹೈಯೆಸ್ಟ್ ಫಿಕ್ಸ್ಡ್ ಕಾಸ್ಟ್ ಇರುತ್ತೆ. ಈಗ ಎಕ್ಸಾಂಪಲ್ ತಗೊಳ್ಳಿ, ಡೈಲಿ ನಿಮ್ಮ ಸ್ಟೋರಲ್ಲಿ 50 ಆರ್ಡರ್ ಬರ್ತಾ ಇದೆ, ಡೈಲಿ 5,000 ರೆವಿನ್ಯೂ ಮಾಡ್ತಾ ಇದ್ದೀರಾ, ಸೇಲ್ಸ್ ಮಾಡ್ತಾ ಇದ್ದೀರಾ. ಇದನ್ನ ತಿಂಗಳಿಗೆ ಲೆಕ್ಕ ಹಾಕಿದ್ರೆ 1.5 ಲಕ್ಷ ಆಗುತ್ತೆ. ಈಗ ನೀವು ತಿಂಗಳ ರೆಂಟ್ ಅಂತೂ ಪೇ ಮಾಡಲೇಬೇಕಾ? ರೆಂಟ್ ಎಷ್ಟು? ಮಿನಿಮಮ್ 50,000 ಇರುತ್ತೆ. ಇನ್ನು ಉಳಿದಿರೋದು ನೀವು ಒಂದು 10 ಲಕ್ಷ ಬೇರೆ ಕಡೆಯಿಂದ ಸಾಲ ತಂದಿರ್ತೀರಲ್ಲ, ಅದಕ್ಕೊಂದು 10,000 15,000 ಇಂಟ್ರೆಸ್ಟ್ ಅಂದ್ರೂ 15,000 ಇಂಟ್ರೆಸ್ಟ್ ಎಷ್ಟೋಯ್ತು? 65,000 ಹೋಯ್ತು. ಮತ್ತು ಶೆಫಿಗೆ ಒಂದು 30,000 ಸಂಬಳ ಎಷ್ಟೋಯ್ತು? 95,000 ಆಯಿತು. ಮತ್ತು ಅಲ್ಲಿ ಒಬ್ಬ ಕ್ಲೀನರು ಅವನಿಗೊಂದು 15,000 ಸಂಬಳ ಎಷ್ಟೋಯ್ತು? 1,10,000 ಹೋಯ್ತು. ಇನ್ನು 40,000 ಒಳಗೊಂದು 40,000ದಲ್ಲಿ ರಾ ಮೆಟೀರಿಯಲ್ಲೇ ಬಿಟ್ರಲ್ಲ, ರಾ ಮೆಟೀರಿಯಲ್ಲೇ ಒಂದು 40,000 ಹೋಯ್ತು ಅಂದರೆ ಕೈಯಲ್ಲಿ ಏನೂ ಸಿಗ್ತಾ ಇಲ್ಲ. ಅಂದರೆ ಬಂದಿದ್ದು ಅಲ್ಲಲ್ಲೇ ಸರಿಯಾಗ್ತಾ ಇದೆ. 50 ಆರ್ಡ್ರ್ ಬಂದರೆ ನಿಮ್ಮ ಕೈಯಲ್ಲಿ ಏನು ಉಳ್ಕೊಂತ ಇಲ್ಲ, ಅಟ್ಲೀಸ್ಟ್ ಅಲ್ಲೇ ಹೋಗ್ತಾ ಇದೆ. ಅಕಸ್ಮಾತ್ 40 ಆರ್ಡ್ರ್ ಬಂದರೆ ಡೈಲಿ 5,000 ಮಾಡೋ ಜಾಗದಲ್ಲಿ 4,000 ಮಾಡಿದ್ರೆ ನೆಟ್ ಲಾಸ್ ಅಲ್ಲ, 30,000 ನೆಟ್ ಲಾಸು. ನಿಮ್ಮ ಸ್ಯಾಲ್ರಿ, ನಿಮ್ಮ ಇನ್ವೆಸ್ಟ್ಮೆಂಟ್, ರಿಟರ್ನು ಎಲ್ಲ ತೆಗೆದುಬಿಡ್ರಿ, ನೆಟ್ ಲಾಸು 30,000ನೇ ಲಾಸು. ಅದೇ ರೀತಿ ಡೈಲಿ 5,000 ಮಾಡೋದ್ರಲ್ಲಿ 10,000 ಮಾಡಿದ್ರಿ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ? ಈ ಎಕ್ಸ್ಟ್ರಾ 1.5 ಲಕ್ಷ ಏನು ಖರ್ಚಾಗಿರುತ್ತಲ್ಲ, ಅದರಲ್ಲಿ ಸುಮಾರು 1 ಲಕ್ಷ, ಬಿಕಾಸ್ ರಾ ಮೆಟೀರಿಯಲ್ಗೆ ಮಾತ್ರ ಎಕ್ಸ್ಟ್ರಾ 50,000 ಖರ್ಚಾಗುತ್ತೆ. ಇನ್ನೆಲ್ಲ ಫಿಕ್ಸ್ಡ್ ಇರುತ್ತಲ್ಲ ಕಾಸ್ಟು, ರೆಂಟ್ ಫಿಕ್ಸ್ ಇರುತ್ತೆ, ಎಂಪ್ಲಾಯ್ ಕಾಸ್ಟ್ ಫಿಕ್ಸ್ ಇರುತ್ತೆ, ಎಲೆಕ್ಟ್ರಿಸಿಟಿನೂ ಫಿಕ್ಸ್ ಇರುತ್ತೆ. ನೆಕ್ಸ್ಟು 50,000 ರಾ ಮೆಟೀರಿಯಲ್ಗೆ ಖರ್ಚಾದರೆ ಇನ್ನು ಉಳಿದಿರೋದು 1 ಲಕ್ಷ ಕಂಪ್ಲೀಟ್ಲಿ ನಮ್ಮ ಜಾಬಿಗೆ ಬರುತ್ತೆ. ಇದೇ ಆಪರೇಟಿಂಗ್ ಲಿವರೇಜ್ ಅಂತ ಕರೀತಾರೆ. ಅಂದ್ರೆ ಆಪರೇಷನ್ ಒಂದ್ಸಲ ಫಿಕ್ಸ್ ಆದ್ಮೇಲೆ ಅಲ್ಲಿಂದ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ರೆವಿನ್ಯೂ ಸಖತ್ತು ಜಂಪ್ ಆಗ್ತಾ ಹೋಗುತ್ತೆ. ಅಂದ್ರೆ ಒಂದ್ಸಲ ಆಪರೇಟಿಂಗ್ ಕಾಸ್ಟ್ ಫಿಕ್ಸ್ ಆದ್ಮೇಲೆ ನೆಕ್ಸ್ಟ್ ಅಲ್ಲಿಂದ ಏನು ಎಕ್ಸ್ಟ್ರಾ ರೆವಿನ್ಯೂ ಬರುತ್ತಲ್ಲ, ಅದೆಲ್ಲನೂ ಲಾಭ ಆಗಿ ನನ್ನ ಜಾಬಿಗೆ ಬರುತ್ತೆ. ಈಗ 5,000 ಡೈಲಿ ರೆವಿನ್ಯೂ ಬಂದಿದ್ದು ಕೂಡ 1 ರೂಪಾಯಿನೂ ಲಾಭ ಆಗಿ ಬರ್ಲಿಲ್ವಾ ನನ್ನ ಜಾಬಲ್ಲಿ? ನೆಕ್ಸ್ಟ್ 6,000 ಆದ್ರೆ ಅದರಲ್ಲಿ ಆಲ್ಮೋಸ್ಟ್ 500 ರೂಪಾಯಿ, ಡೈಲಿ 500 ರೂಪಾಯಿ ನನ್ನ ಜಾಬಲ್ಲಿ ಬರುತ್ತೆ. ಹೊರಗಡೆ ನಿಮಗೆ ನೋಡಕ್ಕೆ ಸೂಪರ್ ಅನ್ಸುತ್ತೆ, ಡೈಲಿ 50 ಬರ್ಗರ್ಸ್ ಎಲ್ಲ ಆಯ್ತು, 50 ಪಾನಿಪುರೀಸ್ ಎಲ್ಲ ಆಯ್ತು, ಇಷ್ಟು ಉಳಿತು ಅಷ್ಟು ಉಳಿತು ಅಂತ. ರಿಯಾಲಿಟಿ ಹಂಗಿರಲ್ಲ, ನೀವು ನೋಡಿದ್ದೆಲ್ಲ ನಿಜ ಥರ ಇರಲ್ಲ. ಇದರಲ್ಲಿ ಇವಾಗ ಏನಾಗಿದೆ, ಅಗ್ರಿಗೇಟರ್ ಫೀಸ್ ಅಂತ ಬಂದಿದೆ. ಅಗ್ರಿಗೇಟರ್ ಫೀಸ್ ಬಂದ್ಬಿಟ್ಟು ಝೊಮ್ಯಾಟೊ, ಸ್ವಿಗ್ಗಿ. ಇವಾಗ 50 ಆರ್ಡ್ರ್ ಸೇಲ್ ಆಯ್ತು ಅಂದ್ವಲ್ಲ, 50 ಆರ್ಡ್ರಲ್ಲಿ ಮಿನಿಮಮ್ ಅಂದ್ರೂ 25ರಿಂದ 30 ಆರ್ಡ್ರು ಝೊಮ್ಯಾಟೊ, ಸ್ವಿಗ್ಗಿಯಿಂದನೇ ಸೆಲ್ ಆಗಿರುತ್ತೆ. ಝೊಮ್ಯಾಟೊ, ಸ್ವಿಗ್ಗಿ 25ರಿಂದ 30% ಕಮಿಷನ್ ತಗೊಳ್ತಾನೆ. ದಟ್ ಮೀನ್ಸ್ ಇನ್ನೂ 30% ಅಲ್ಲೇ ಹೋಗೋಯ್ತು, 30% ಅಲ್ಲೇ ಕೈಯಿಂದ ಕೊಡಬೇಕಾಯ್ತು. ಬಟ್ ಇಲ್ಲಿ ನಿಜವಾಗ್ಲೂ ದುಡ್ಡು ಹೆಂಗ್ ಮಾಡ್ಬೋದು ಅಂದ್ರೆ, ವಾಲ್ಯೂಮ್ ಇಂದ ದುಡ್ಡು ಮಾಡ್ಬೋದು. ವಾಲ್ಯೂಮ್ ಅಂದ್ರೆ ಮೋರ್ ನಂಬರ್ ಆಫ್ ದಿ ಸೇಲ್ಸ್ ಮಾಡಬೇಕು, ಒಂದು 5ರಿಂದ 6% ಮಾರ್ಜಿನ್ ಅಲ್ಲಿ ಇರಬೇಕು. ಬಟ್ ನಂಬರ್ ಆಫ್ ದ ಸ್ಟೋರ್ಸ್ ಇನ್ಕ್ರೀಸ್ ಆಗ್ತಾ ದುಡ್ಡು ಮಾಡಕ್ ಸ್ಟಾರ್ಟ್ ಮಾಡ್ತವೆ. ಸೇಮ್ ಇವರು ಕೂಡ ಅದೇ ಸ್ಟ್ರಾಟಜಿ ಯೂಸ್ ಮಾಡೋದು. ಇವರು ಇನಿಷಿಯಲಿ ಒಂದು ಸ್ಟೋರ್ನ ಲಾಸ್ ಅಲ್ಲೇ ನಡೆಸ್ತಿರ್ತಾರೆ, ಯಾವ ಸ್ಟೋರು ಪ್ರಾಫಿಟಬಲ್ ಆಗಕ್ಕೆ ಚಾನ್ಸ್ ಇಲ್ಲ. ಬಟ್ ಆದ್ರೆ ಏನಾಗುತ್ತೆ, ಒಂದ್ಸಲ ಆಪರೇಟಿಂಗ್ ಕಾಸ್ಟ್ ಫಿಕ್ಸ್ ಆದ್ಮೇಲೆ ನೆಕ್ಸ್ಟ್ ಏನು ರೆವಿನ್ಯೂ ಬರುತ್ತಲ್ಲ, ಅದು ಪ್ರಾಫಿಟ್ ಆಗ್ತಾ ಹೋಗುತ್ತೆ. ಬಟ್ ಇವರು ಯಾವ ತರ ಸ್ಟ್ರಾಟಜಿ ಮಾಡಿರ್ತಾರೆ ಅಂದ್ರೆ, ನಂಬರ್ ಆಫ್ ದ ಸ್ಟೋರ್ಗಳು ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಇನಿಷಿಯಲಿ 10 ಸ್ಟೋರಿಗೆ ಒಂದು ಲಾರಿ ಬರ್ಬೇಕಿತ್ತ, ಇವಾಗ 50 ಸ್ಟೋರ್ಗೆ ಸೇಮ್ ಲಾರಿ ಬರುತ್ತಲ್ಲ. ಕಾಸ್ಟ್ ಕಮ್ಮಿ ಆಯ್ತಾ? ಮುಂಚೆ ಲಾರಿ ಬರೋಕ್ಕೆ ಸೇಮ್ ಕಾಸ್ಟ್ ಇತ್ತಾ, ಇವಾಗ ಕಾಸ್ಟ್ ಕಮ್ಮಿ ಆಯ್ತಾ? ಅದೇ ರೀತಿ ಇವ್ರು ಏನ್ ಮಾಡ್ತಾರೆ, ಡೇಟಾನ ಟ್ರ್ಯಾಕ್ ಮಾಡ್ತಾರೆ. ಡೇಟಾ ಟ್ರ್ಯಾಕ್ ಮಾಡೋದ್ರಿಂದ ಯೂಸರ್ದು, ಕನ್ಸ್ಯೂಮರ್ದು ಬಿಹೇವಿಯರ್ನ ಕಂಡುಹಿಡಿತಾರೆ. ಕನ್ಸ್ಯೂಮರ್ ಬಿಹೇವಿಯರ್ನ ಕಂಡುಹಿಡಿದು ಒಂದು ಸಲ ಅವನು ಏನಾದರೂ ಒಂದು 100 ರೂಪಾಯಿ ಪಿಜ್ಜಾ ಆರ್ಡರ್ ಮಾಡ್ತಿದ್ದಾನೆ ಅಂದರೆ ಅವನಿಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಟ್ಬಿಟ್ಟು, ನೀನು ಇನ್ನೊಂದು ಪಿಜ್ಜಾ ಆರ್ಡರ್ ಮಾಡು, ನಿನಗೆ ಈ ಥರ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕಂದ್ರೆ ನಮಗೂ ಗೊತ್ತು, ನಿಮಗೂ ಗೊತ್ತು, ಪಿಜ್ಜಾ ಬೆಲೆ ಒಂದು 20ರಿಂದ 30 ರೂಪಾಯಿ. ಬಟ್ ಪಿಜ್ಜಾ 200 ರೂಪಾಯಿಗೆ ಸೆಲ್ ಮಾಡ್ತಿದ್ದಾನೆ ಅಂದರೆ ಇನ್ನು 170 ರೂಪಾಯಿ ಇದೆಯಲ್ಲ, ಅದು ಬೇರೆ ಕಾಸ್ಟು, ರೆಂಟ್ ಇರ್ಬೋದು, ಸಾಫ್ಟ್ವೇರ್ ಕಾಸ್ಟ್ ಇರ್ಬೋದು, ಎಲೆಕ್ಟ್ರಿಸಿಟಿ ಕಾಸ್ಟ್ ಇರ್ಬೋದು, ಇದೆಲ್ಲ ಸೇರ್ಕೊಂಡಿರುತ್ತೆ. ಈಗ 30 ರೂಪಾಯಿ ಪಿಜ್ಜಾನ 100 ರೂಪಾಯಿಗೆ ಸೆಲ್ ಮಾಡಿದ್ರೆ ಲಾಸ್ ಆಗ್ತಾ ಇತ್ತು. ಅದೇ 2 ಪಿಜ್ಜಾ ಸೆಲ್ ಮಾಡಿದ್ರೆ ಏನಾಯ್ತು, ಸಡನ್ಲಿ ಆರ್ಡರ್ ವ್ಯಾಲ್ಯೂ ಇನ್ಕ್ರೀಸ್ ಆಯ್ತು. ಅವಾಗ ಏನಾಯ್ತು, ನೆಟ್ ಪ್ರಾಫಿಟ್ ಸಡನ್ಲಿ ಜಂಪ್ ಆಗುತ್ತೆ. ಇದೇ ಆಪರೇಟಿಂಗ್ ಲಿವರೇಜ್. ಈ ರೀತಿ ಪ್ರಾಫಿಟ್ ಮಾಡ್ತಾ ಹೋಗ್ತಾರೆ. ನೀವು ಇನಿಷಿಯಲಿ ಇವ್ರದೆಲ್ಲ ತೆಗೆದು ನೋಡಿರ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ತೆಗೆದು ನೋಡಿ. ಬರ್ಗರ್ ಕಿಂಗು, ದೇವಿಯಾನಿದು ಮತ್ತೆ ಸಫೈರ್ದು, ಅವ್ರು ಸ್ಟಿಲ್ ಅಷ್ಟೊಂದು ಪ್ರಾಫಿಟ್ ಮೇಕಿಂಗ್ ಇಲ್ಲ. ಜುಬ್ಲಿಯಂಟ್ ಪ್ರಾಫಿಟ್ ಮೇಕಿಂಗ್ ಇದಾನೆ, ಬಿಕಾಸ್ ಜುಬ್ಲಿಯಂಟ್ ಇಂಡಿಯಾದಲ್ಲಿ 2,000 ಸ್ಟೋರ್ಸ್ ಇದಾವೆ. ಎವ್ರಿ ಇಯರ್ 250ರಿಂದ 300 ಸ್ಟೋರ್ ಆಡ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಬಟ್ ಇವ್ರು ಇನ್ನೂ ಪ್ರಾಫಿಟ್ ಮೇಕಿಂಗ್ ಬಂದಿಲ್ಲ. ಬಿಕಾಸ್ ಇದು ಹೆಂಗೆ ಅಂದ್ರೆ, ಯಾವಾಗ ನಂಬರ್ ಆಫ್ ದ ಸ್ಟೋರ್ಸ್ ಜಾಸ್ತಿ ಆಗುತ್ತೆ ಅವಾಗ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ದ ಸ್ಟೋರ್ಸ್ ಕಮ್ಮಿ ಇದ್ರೆ ಪ್ರಾಫಿಟ್ ಅಲ್ಲೇ ಸ್ಟೇಬಲ್ ಆಗಿಬಿಡುತ್ತೆ. ಮತ್ತೆ ರೀಸೆಂಟ್ಲಿ QSR ಕಂಪ್ನಿಗಳು ಒಂದು ಸ್ಟ್ರಾಟಜಿ ಮಾಡ್ತಾ ಇದಾವೆ. ಏನಂದ್ರೆ, ಈ ಅಗ್ರಿಗೇಟರ್ಗಳನ್ನ ಡಿಚ್ ಮಾಡ್ತಾರೆ. ಝೊಮ್ಯಾಟೊ, ಸ್ವಿಗ್ಗಿನ ಹೊಡೆದು ಕಳಿಸ್ತಾರೆ, ಅವರೇ ಬಿಲ್ಡ್ ಮಾಡ್ತಾ ಇದ್ದಾರೆ ಆ್ಯಪ್ಗಳನ್ನ. ಆಲ್ರೆಡಿ ಡಾಮಿನೋಸ್ 30-40% ಆಫ್ ದಿ ಆರ್ಡರ್ ಅವ್ರದ್ದು ಓನ್ ಆ್ಯಪ್ ಇಂದಾನೆ ಬರುತ್ತೆ. ಬೇರೆಯವ್ರು ಕೂಡ ಇದೇ ರೀತಿ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ರೀಸೆಂಟ್ಲಿ ನಾನು ಬರ್ಗರ್ ಕಿಂಗಿಗೆ ಹೋಗಿದ್ದೆ, ಅಲ್ಲಿ ಬರ್ಗರ್ ತಿನ್ನಕ್ಕೆ ನಮ್ಮ ಫ್ಯಾಮಿಲಿ ಜೊತೆ. ಅವಾಗ ನಾನು ಹೋಗಿ ಸ್ಟೋರಲ್ಲಿ ಆರ್ಡರ್ ಮಾಡಕ್ ಹೋದಾಗ ಅಲ್ಲೊಂದು ಪೋಸ್ಟರ್ ಹಾಕಿದ್ರು. ಏನಂದ್ರೆ 350 ರೂಪೀಸ್ ಒಂದು ಬರ್ಗರ್ನ 150 ರೂಪೀಸಿಗೆ ಸೆಲ್ ಮಾಡ್ತಿದ್ದಾರೆ. ನನಗೆ ಇದೇ ಬರ್ಗರ್ ಕೊಡಿ ಅಂತ ಕೇಳಿದೆ. ಅದರಲ್ಲಿ ಕಾಂಬೋ ಇರುತ್ತೆ, ಎಲ್ಲಾನು ಇರುತ್ತೆ. ನನಗೆ ಇದೇ ಬರ್ಗರ್ ಕೊಡಿ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಸರ್ ಇದು ಮೊಬೈಲ್ ಆ್ಯಪಲ್ಲಿ
ಮಾತ್ರ ಸಿಗುತ್ತೆ ಸರ್, ಇದು ಇಲ್ಲಿ ಸ್ಟೋರಲ್ಲಿ ಸಿಗಲ್ಲ ಅಂತ. ಬೇಕಿದ್ರೆ ನೀವು ಇಲ್ಲೇ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಆರ್ಡ್ರ್ ಮಾಡಿ ಇಲ್ಲೇ ತಗೊಂಡು ಹೋಗ್ರಿ ಅಂತ ಹೇಳೋದು. ನಾನು ಇಮಿಡಿಯೇಟ್ಲಿ ಮೊಬೈಲ್ ಆ್ಯಪ್ನ ಡೌನ್ಲೋಡ್ ಮಾಡಿದೆ, ಆರ್ಡ್ರ್ ಮಾಡಿದೆ, ಅಲ್ಲೇ ಇಸ್ಕೊಂಡು ಅಲ್ಲೇ ತಿಂದು ಬಂದೆ. ನನಗೆ ಅವಾಗ ಫ್ಲಾಶ್ ಆಗಲಿಲ್ಲ. ಬಟ್ ಇವಾಗ ಈ ಸೆಕ್ಟರ್ನ ಸ್ಟಡಿ ಮಾಡ್ಬೇಕಾದ್ರೆ ಅರ್ಥ ಆಗ್ತಿದೆ ಇವ್ರ ಪ್ಲಾನ್ ಏನು ಅಂತ. ಏನಂದ್ರೆ ಎಲ್ಲರಿಗೂ ಮೊಬೈಲ್ ಆ್ಯಪ್ ಕಂಪಲ್ಸರಿ ಮಾಡಿಸೋದು. ನೆಕ್ಸ್ಟ್ ನಿಮ್ಮ ಹತ್ರ ಆಲ್ರೆಡಿ ಬರ್ಗರ್ ಕಿಂಗ್ ಮೊಬೈಲ್ ಆ್ಯಪ್ ಇದೆ ಅಂದ್ರೆ ನೀವು ಝೊಮ್ಯಾಟೋದಾಗ ಹೋಗಿ ಬೈ ಮಾಡಲ್ಲ, ಬರ್ಗರ್ ಕಿಂಗ್ ಅಲ್ಲೇ ಹೋಗಿ ಬೈ ಮಾಡ್ತೀರಾ. ಇವ್ರದೇ ಮೊಬೈಲ್ ಆ್ಯಪ್ ಇದ್ದಾಗ ಏನಾಗುತ್ತೆ 20 to 30% ಅಗ್ರಿಗೇಟರಿಗೆ ಕೊಡೋದು ಕಮ್ಮಿ ಆಗುತ್ತಲ್ಲ, ಇವರೇ ಅದನ್ನ ಮ್ಯಾನೇಜ್ ಮಾಡ್ಬೋದು. ಅದಕ್ಕೇನೆ ಎಲ್ಲ ಬ್ರ್ಯಾಂಡ್ಗಳು ಮೊಬೈಲ್ ಆ್ಯಪ್ ಇಂದೇ ಹೋಗ್ತಾ ಇದಾವೆ. ನೋಡಿರ್ಬೋದು ನೀವು, ಫಸ್ಟ್ ಆ್ಯಪಿಗೆ ಫ್ರೀ ಇರುತ್ತೆ, ಫಸ್ಟ್ ಆರ್ಡರ್ ಫ್ರೀ ಇರುತ್ತೆ, ಅಥವಾ ಫಸ್ಟ್ ಆರ್ಡ್ರಿಗೆ ಇಷ್ಟು ಡಿಸ್ಕೌಂಟ್ ಇರುತ್ತೆ, ಈ ಥರ ಎಲ್ಲ ಸ್ಟ್ರಾಟಜಿ ಮಾಡ್ತಿದ್ದಾರೆ. ಹಾಗಿದ್ರೆ ಈ ಸೆಕ್ಟರ್ನ ಅನಲೈಸ್ ಮಾಡೋದು ಹೆಂಗೆ? ಇದು ನಾರ್ಮಲ್ ಎಲ್ಲ ಥರ ಸೆಕ್ಟರ್ ಅಲ್ಲ. ಬಿಕಾಸ್ ಇಲ್ಲಿ ರೆವಿನ್ಯೂ ನೋಡಿ, ರೆವಿನ್ಯೂ ಇಯರ್ ಆನ್ ಇಯರ್ ಜಂಪ್ ಆಗ್ತಿದೆ ಅಂತ ಹೋಗಿ ಇನ್ವೆಸ್ಟ್ ಮಾಡೋಕ್ಕೆ. ಬಿಕಾಸ್ ಇಲ್ಲಿ ರೆವಿನ್ಯೂನ ಜಾಸ್ತಿ ಮಾಡ್ಕೊಂಡು ಹೋಗೋದು ವೆರಿ ಈಸಿ. ಯಾಕಂದರೆ ನೀವೇ ಯೋಚನೆ ಮಾಡಿ, ನಿಮ್ದೊಂದು ಸ್ಟೋರ್ ಇದೆ, ಈ ಸ್ಟೋರಲ್ಲಿ 100 ರೂಪಾಯಿ ವ್ಯಾಪಾರ ಆಗ್ತಾ ಇದೆ. ಈಗ ನೀವೇನು ಮಾಡ್ತೀರಾ, ಇನ್ನೊಂದು ಸ್ಟೋರ್ನ ಆ್ಯಡ್ ಮಾಡ್ತೀರಾ. ಇನ್ನೊಂದು ಸ್ಟೋರ್ ಆ್ಯಡ್ ಮಾಡಿದ ತಕ್ಷಣ ನಿಮ್ದು ರೆವಿನ್ಯೂ ಜಂಪ್ ಆಯಿತು ತಾನೆ, ಡಬಲ್ ಆಯಿತು ತಾನೆ. ಹಿಂಗೆ ಆ್ಯಡ್ ಮಾಡ್ಕೊಂತ ಹೋಗ್ತಿದ್ರೆ ರೆವಿನ್ಯೂ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಹಳೇದು ಆಲ್ರೆಡಿ ಓಪನ್ ಮಾಡಿರೋ ಸ್ಟೋರ್ ಏನಾಗ್ತಾ ಇದೆ, ಏನು ಗತಿ ಆಗ್ತಾ ಇದೆ, ಅದನ್ನೆಲ್ಲ ನೋಡಬೇಕಲ್ವಾ. ಅದಕ್ಕೇ ಈ ಸೆಕ್ಟ್ರಲ್ಲಿ ಕೆಲವೊಂದು ವರ್ಡ್ ಬರ್ತವೆ, ಅದು ನಿಮಗೆ ಟೆಕ್ನಿಕಲ್ ಅನ್ನಿಸ್ಬೋದು. ಬಟ್ ನಾನು ಎಕ್ಸಾಂಪಲ್ ತೊಗೊಂಡು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ದಯವಿಟ್ಟು ನೋಡಿ. ಇವಾಗ ನಾನು ಏನು ಮಾಡ್ತೀನಿ, ಬರ್ಗರ್ ಕಿಂಗ್ನ ಎಕ್ಸಾಂಪಲ್ ತೊಗೊಳ್ತೀನಿ. ಬರ್ಗರ್ ಕಿಂಗ್ ಸ್ಟಾಕ್ ನೇಮ್ ಬಂದ್ಬಿಟ್ಟು ರೆಸ್ಟೋರೆಂಟ್ ಬ್ರ್ಯಾಂಡ್ ಏಷ್ಯಾ ಅಂತ ಈ ಥರ ಬರುತ್ತೆ. RBA ಅಂತ ಇದೆ NSE. ಇಲ್ಲಿ ಹೋಗಿ ನಾನು ರೀಸೆಂಟು PPT ಓಪನ್ ಮಾಡ್ತೀನಿ. PPT ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಬರುತ್ತೆ. ಈ PPTನಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ಕೆಲವೊಂದು ವಿಷಯಗಳು ನಿಮ್ಗೆ ಅರ್ಥ ಆಗಲ್ಲ, ಬಟ್ ನಾನು ನೀಟಾಗಿ ಅರ್ಥ ಆಗಂಗೆ ಹೇಳ್ತೀನಿ. ಇಲ್ಲಿ ನೋಡಿ, ಫಸ್ಟು ಎಲ್ಲಿಗೆ ಬರಬೇಕಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ವಿಸಿಬಲ್ ಇಂಪ್ರೂವ್ಮೆಂಟ್ ಇನ್ ಸೇಲ್ಸ್ ಥ್ರೂ ವ್ಯಾಲ್ಯೂ ಆ್ಯಂಡ್ ಮೆನ್ಯೂ ಇನೋವೇಷನ್. ಇಲ್ಲಿ ನೋಡಿ, ಟೋಟಲ್ ADS ಅಂತ ಇದೆಯಲ್ಲ, ADS ಅಂದರೆ ಆವ್ರೇಜ್ ಡೈಲಿ ಸೇಲ್ಸ್ ಅಂತ. ಆವ್ರೇಜ್ ಡೈಲಿ ಸೇಲ್ಸ್ ಎಷ್ಟಾಗ್ತಾ ಇದೆ ಅದನ್ನು ADS ಅಂತ ಕರೀತಾರೆ. ಒಂದು ಸ್ಟೋರಲ್ಲಿ ಡೈಲಿ ಆವ್ರೇಜ್ ಸೇಲ್ಸ್ ಎಷ್ಟಾಗ್ತಾ ಇದೆ, ಇಲ್ಲಿ 17.9 ಅಂತ ಇದೆ. ಇಲ್ಲಿದೆ ನೋಡಿ, ಆವ್ರೇಜ್ ಡೈಲಿ ಸೇಲ್ಸ್ ಇನ್ IDR ಇನ್ ಮಿಲಿಯನ್ ಅಂತ. IDR ಅಂದರೆ ಅದು ಇಂಡೋನೇಷಿಯನ್ನು, ಅದಕ್ಕೆ ಅದು ಆ ಥರ ತೋರಿಸ್ತಾ ಇದೆ. ಮಿಲಿಯನ್ ಅಂದರೆ 10 ಲಕ್ಷಕ್ಕೆ ಮಿಲಿಯನ್ ಅಂತಾರೆ. ಇಲ್ಲಿ 17 ಮಿಲಿಯನ್ ಇರೋದ್ರಿಂದ 1,70,00,000 ಇದೆ. ಬಿಕಾಸ್ ಇವ್ರ ಬಿಸ್ನೆಸ್ಸು ಇಂಡೋನೇಷ್ಯಾದಲ್ಲಿ ಇರೋದ್ರಿಂದ ಇವರು ಇಂಡೋನೇಷಿಯನ್ ರುಪಿನಲ್ಲೇ ತೋರಿಸ್ತಾ ಇದ್ದಾರೆ. ನಾನು ಏನು ಮಾಡ್ತೀನಿ, ಇಲ್ಲಿ 1,70,00,000 ಹಾಕ್ತೀನಿ. ಅಂದರೆ ಎವ್ರಿ ಸ್ಟೋರು ದಿಸಕ್ಕೆ 90,000 ರೂಪಾಯಿ ರೆವಿನ್ಯೂ ಮಾಡ್ತಾ ಇದೆ. ಇದನ್ನೇ ಇವರು ಇಂಡೋನೇಷಿಯನ್ ರುಪಿನಲ್ಲಿ ತೋರಿಸಿದ್ದಾರೆ. ಸುಮ್ಮನೆ ಟೈಮ್ ವೇಸ್ಟ್, ಇಂಡಿಯನ್ ರುಪೀಸಲ್ಲೇ ತೋರಿಸ್ಬೋದಿತ್ತು, ಬಿಕಾಸ್ ಅಲ್ಲೂ ಎಕ್ಸ್ಪ್ಲೇನ್ ಮಾಡಬೇಕಂತ ಹಿಂಗೆ ತೋರಿಸಿದ್ದಾರೆ. ಅಂದರೆ ಆವ್ರೇಜ್ ಒಂದು ಸ್ಟೋರು ಎವ್ರಿ ಡೇ 90,000 ರೂಪೀಸ್ ರೆವಿನ್ಯೂ ಮಾಡ್ತಾ ಇದೆ. ಅದು ಇಯರ್ ಆನ್ ಇಯರ್ ಇಂಪ್ರೂವ್ ಆಗ್ತಾ ಇದೆ. ಇದೇ ಇಯರು ಲಾಸ್ಟ್ ಇಯರಲ್ಲಿ ಎಷ್ಟಿತ್ತು ಅಂದರೆ ಅದು 15.8 ಇತ್ತು. ಮೇ ಬಿ ಒಂದು 80,000 ರೂಪಾಯಿ ಇರ್ಬೋದು. ಇವಾಗ ಅದೇನಾಗಿದೆ 90,000 ಆಗಿದೆ, 90,000-95,000 ಆಗಿದೆ. ಅಂದರೆ ಇಂಪ್ರೂವ್ ಆಗ್ತಾ ಇದೆ. ಇದನ್ನು ನಾವು ನೋಡಬೇಕು. ಯಾಕಂದರೆ ಆವ್ರೇಜ್ ಡೈಲಿ ಸೇಲ್ಸ್ ಇನ್ಕ್ರೀಸ್ ಆದ್ರೇ ನಾನು ಅವಾಗಲೇ ಹೇಳ್ದಂಗೆ ಆಪ್ರೇಟಿಂಗ್ ಲಿವರೇಜ್ ಬರುತ್ತೆ. ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಡೈಲಿ 10,000 ರೂಪಾಯಿ ರೆವಿನ್ಯೂ ಮಾಡ್ತಾ ಇದ್ದೀರಾ, ಒಂದು ಸ್ಟೋರಿಂದ 10,000 ರೂಪಾಯಿ ಮಾಡ್ತಿದ್ದೀರಾ. ಇದರಲ್ಲಿ ನಿಮಗೆ 8,000-9,000 ರೂಪಾಯಿ ಖರ್ಚಾಗ್ತಾ ಇದೆ. ಕೈಯಲ್ಲಿ ಬರೋಷ್ಟೊತ್ತಿಗೆ 0 ಆಗ್ತಾ ಇದೆ, ಕೈಯಲ್ಲಿ ಏನು ಉಳಿತಾ ಇಲ್ಲ. ಓಕೆ, ಇವಾಗ ನಿಮ್ಮದು ಆವ್ರೇಜ್ ಡೈಲಿ ರೆವಿನ್ಯೂ ಇನ್ಕ್ರೀಸ್ ಆಯಿತು. ಎಷ್ಟಾಯಿತು? 10,000ದಿಂದ 20,000 ಆಯಿತು. ಈಗ 20,000 ಆದ ತಕ್ಷಣ ನಿಮ್ದು ಎಕ್ಸ್ಪೆನ್ಸು ಅದೇ ರೀತಿ ಫಾಸ್ಟಾಗಿ ಗ್ರೋ ಆಗಲ್ಲ. ಬಿಕಾಸ್ ರೆಂಟ್ ಫಿಕ್ಸ್ ಇರುತ್ತೆ, ಆಮೇಲೆ ಎಂಪ್ಲಾಯ್ಗಳು ಫಿಕ್ಸ್ ಇರ್ತಾರೆ, ಆಮೇಲೆ ಏನು ಟೆಕ್ನಾಲಜಿ ಯೂಸ್ ಮಾಡಿರ್ತೀರೋ ಅದು ಕೂಡ ಫಿಕ್ಸ್ ಇರುತ್ತೆ. ಅವಾಗ ಏನಾಗುತ್ತೆ, ಇನ್ನು ಉಳಿದಿರೋ 10,000ದಲ್ಲಿ ಆಲ್ಮೋಸ್ಟ್ 8,000 ನಿಮ್ಮ ಪ್ರಾಫಿಟ್ ಆಗಿಬಿಡುತ್ತೆ. ಅಂದರೆ ನಿಮ್ಮ ನೆಟ್ ಪ್ರಾಫಿಟ್ ಆಗಿಬಿಡುತ್ತೆ, ಅದು ನೀವು ಮನೆಗೆ ತಗೊಂಡೋಗ್ಬಿಡ್ಬೋದು. ಅದಕ್ಕೇ ಆವ್ರೇಜ್ ಸೇಲ್ಸು ಜಾಸ್ತಿ ಆಗ್ತಾ ಇರಬೇಕು. ಡೈಲಿ ಆವ್ರೇಜ್ ಸೇಲ್ಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಅದು ಗುಡ್ ಸೈನ್ ಅಂತ. ಆಮೇಲೆ ಇಲ್ಲಿ ತೋರಿಸ್ತಾರೆ ಸ್ಟೋರ್ ಎಷ್ಟು ಇಂಪ್ರೂವ್ ಆಗಿದೆ, ಇಯರ್ ಆನ್ ಇಯರ್ ಎಷ್ಟು ಜಾಸ್ತಿ ಆಗಿದೆ ಅಂತೆಲ್ಲ. ಈಗ ಗ್ರಾಸ್ ಮಾರ್ಜಿನ್ ಅಂತ ಬರುತ್ತೆ ನೋಡಿ, ಗ್ರಾಸ್ ಮಾರ್ಜಿನ್ ತುಂಬ ಮುಖ್ಯ. ಗ್ರಾಸ್ ಮಾರ್ಜಿನ್ನೇ ಈ ಬಿಸ್ನೆಸ್ ಸಸ್ಟೈನ್ ಆಗುತ್ತಾ ಇಲ್ಲ ಅಂತ ನಾವು ಕಂಡುಹಿಡಿಬೋದು. 65ಗಿನ್ನ ಕೆಳಗಡೆ ಗ್ರಾಸ್ ಮಾರ್ಜಿನ್ ಇದ್ದರೆ ಡೇಂಜರಸ್ ಅಂತ. ಗ್ರಾಸ್ ಮಾರ್ಜಿನ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ಲು, ನಾನೀಗ ದೋಸೆ ಸೆಲ್ ಮಾಡಿದೆ, 10 ರೂಪಾಯಿಗೆ ದೋಸೆ ಸೆಲ್ ಮಾಡಿದೆ. ಅದು ದೋಸೆ ನನಗೆ ಇಟ್ಟು ಅದು ಇದು ಸೇರಿ 5 ರೂಪಾಯಿ ಖರ್ಚಾಗಿದೆ. ಆ ಹಂಚಿಗೆ ಅದು ಸಮೇತ ಆ್ಯಡ್ ಮಾಡ್ಕೊಬೇಕು. ಆ ಹಂಚಿಗೆ ಒಂದು 2 ರೂಪಾಯಿ ಖರ್ಚಾಗಿದೆ. ಈಗ 10 ರೂಪಾಯಿ ದೋಸೆ ಸೆಲ್ ಮಾಡಿದ್ರೆ 7 ರೂಪಾಯಿ ಖರ್ಚಾಯಿತು, ಇನ್ನು 3 ರೂಪಾಯಿ ಉಳಿತಲ್ಲ, ಇದು ಗ್ರಾಸ್ ಮಾರ್ಜಿನ್. 30% ಗ್ರಾಸ್ ಮಾರ್ಜಿನ್ ಆಗುತ್ತೆ. ಇದರಲ್ಲಿ ಆ್ಯಕ್ಚುಲಿ ಇಂಥ ಬಿಸ್ನೆಸ್ಗಳಲ್ಲಿ 65-70% ಗ್ರಾಸ್ ಮಾರ್ಜಿನ್ ಇರಲೇಬೇಕು, ಇಲ್ಲಾಂದರೆ ಸಸ್ಟೈನ್ ಆಗೋದು ಕಷ್ಟ. ಅದೇ ಎಲ್ಲ ತಿಂದ್ಕೊಂಬಿಡುತ್ತೆ. ಈಗ ನೆಕ್ಸ್ಟ್ ನೋಡೋಕೆ ಹೋದರೆ ಇಲ್ಲಿ ಇಯರ್ ಆನ್ ಇಯರು ಸ್ಟೋರ್ ಎಷ್ಟು ಇನ್ಕ್ರೀಸ್ ಮಾಡಿದ್ದಾವೆ ಅಂತ ಹೇಳಿದ್ದಾರೆ. ಇದು ಇಂಡಿಯನ್ ಬಿಸ್ನೆಸ್ಸು, ಇವ್ರದ್ದು 2 ಬಿಸ್ನೆಸ್ ಇದೆ. ಫಸ್ಟ್ ಇಂಡಿಯನ್ ಬಿಸ್ನೆಸ್ ನೋಡೋಣ. ಇಯರ್ ಆನ್ ಇಯರು ಲಾಸ್ಟ್ ಇಯರಲ್ಲಿ 464 ಸ್ಟೋರ್ಸ್ ಇದ್ವು, ಇವಾಗ ಅದು 533 ಸ್ಟೋರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ, ಫೈನ್. ಬಟ್ ಇಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾಗಿರೋದು ನೋಡಿ, ಇಲ್ಲಿ ಇಂಡಿಯನ್ ಬಿಸ್ನೆಸ್ಸಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ SSSG ಅಂತ ಇದೆ. SSSG ಅಂದರೆ ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ಅಂತ. ಏನು ಹೇಳಿ, ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ಅಂತ. ಅಂದರೆ ಒಂದೇ ಸ್ಟೋರಿಂದ ಎಷ್ಟು ರೆವಿನ್ಯೂ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿದೆ ಅಂತ. ಇದು ಒನ್ ಆಫ್ ದ ಮೇನ್ ಥಿಂಗ್ ನಾವು ನೋಡಬೇಕಾಗಿರೋದು. ಯಾಕಂದರೆ ನೀವು ಆಲ್ರೆಡಿ ಮಾಡಿರೋ ಸ್ಟೋರೇ ಇಂಪ್ರೂವ್ ಆಗ್ತಿಲ್ಲ ಇಯರ್ ಆನ್ ಇಯರ್ ಅಂದರೆ ಹೊಸ ಸ್ಟೋರ್ ಮಾಡಿ ಏನು ಪ್ರಯೋಜನ ಅಲ್ವಾ?
ಸ್ಟೋರ್ ಸುಮ್ಮನೆ ಲಾಸ್ಟ್ ಇಯರು 100 ರೂಪಾಯಿ ವ್ಯಾಪಾರ ಮಾಡ್ತಿದ್ದ, ಈ ಇಯರು 100 ರೂಪಾಯಿ ವ್ಯಾಪಾರ ಮಾಡ್ತಿದ್ದಾನಂದ್ರೆ ಹೊಸ ಸ್ಟೋರ್ ಏನಕ್ಕೆ ಮಾಡ್ತಾ ಇದೆ? ಸುಮ್ಮನೆ ಟೈಮ್ ವೇಸ್ಟಾ? ಅದಕ್ಕೇನೆ ಸೇಮ್ ಸ್ಟೋರ್ಸ್ದು ಸೇಲ್ಸ್ ಗ್ರೋತ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ಅದು ಮಿನಿಮಮ್ ಅಂದ್ರೂ 5-6% ಇರಬೇಕು. ಬಟ್ ಇಲ್ಲಿ ನೋಡಿದ್ರೆ ಇದು ಒಂದೇ ಒಂದು ಕ್ವಾರ್ಟ್ರಲ್ಲಿ ಅದು 5% ಟಚ್ ಆಗಿದೆ. ಬಟ್ ಇದು ಸ್ಟಿಲ್ 2.8 ಇದೆ, ಮೈನಸಿಂದ 2.8ಗೆ ರೀಚ್ ಆಗಿದೆ. ಎಲ್ಲಿವರೆಗೂ ಇದು 5-6 ಟಚ್ ಆಗಲ್ಲ ಅಲ್ಲಿವರೆಗೂ ಇದ್ರ ಸುದ್ದಿಗೆ ಹೋಗಬಾರ್ದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಡಿಲಿವರಿ ಮಿಕ್ಸ್ ಅಲ್ಲಿ 43, 42, 44 ಎಲ್ಲ ಇದೆಯಲ್ಲ, ಇದೇನಂದ್ರೆ ಡಿಲಿವರಿ ಎಷ್ಟು ಪರ್ಸೆಂಟ್ ಹೋಗ್ತಾ ಇದೆ, ಡೈನಿಂಗ್ ಎಷ್ಟು ಪರ್ಸೆಂಟ್ ಆಗ್ತಾ ಇದೆ ಅಂತ. ನಿಮಗೆ ರೆಸ್ಟೋರೆಂಟ್ ಅಲ್ಲಿ ಹೋಗಿರೋರಿಗೆ ಗೊತ್ತಿರುತ್ತೆ, ಡೈನಿಂಗ್ ಅಂದ್ರೆ ಅಲ್ಲೇ ಕುತ್ಕೊಂಡು ತಿನ್ನೋದು, ಡಿಲಿವರಿ ಅಂದ್ರೆ ಆನ್ಲೈನ್ ಡಿಲಿವರಿ ಹೋಗೋದು. ಬರ್ಗರ್ ಕಿಂಗ್ ಅಲ್ಲಿ 44% ಡಿಲಿವರಿ ಥ್ರೂ ಹೋಗ್ತಾ ಇದೆ, ಇನ್ನು 55% ಜನ ಅಲ್ಲೇ ಕುತ್ಕೊಂಡು ತಿಂತಾ ಇದ್ದಾರೆ, ಸ್ಟೋರಿಗೆ ಬಂದು ತಿಂತಾ ಇದ್ದಾರೆ. ಬಟ್ ಡಿಲಿವರಿ ಪರ್ಸೆಂಟೇಜ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಬೇಕು. ಯಾಕಂದ್ರೆ ಡಿಲಿವರಿ ಪರ್ಸೆಂಟೇಜ್ ಇನ್ಕ್ರೀಸ್ ಆದ್ರೆ ಆಪರೇಟಿಂಗ್ ಲಿವರೇಜ್ ಕಿಕ್ಕಿನ್ ಆಗುತ್ತೆ. ಬಿಕಾಸ್ ಯಾಕಂದ್ರೆ ನೀವು ಇಲ್ಲಿ ನೋಡಿ, ಇವ್ರದ್ದು ಆವರೇಜ್ ಡೈಲಿ ಸೇಲ್ಸ್ ಎಷ್ಟಿದೆ ಅಂದರೆ, ಇಂಡಿಯಾದಲ್ಲಿ ಇದನ್ನ ಲಕ್ಷಕ್ಕೆ ತಾಣಬೇಕು. ಇಲ್ಲಿ 000 ಹಾಕಿದಾರಲ್ಲ, ಅದಕ್ಕೆ ಲಕ್ಷಕ್ಕೆ ತಾಣಬೇಕು. 1,19,000 ಇದೆ. ಒಂದು ಸ್ಟೋರು ಡೈಲಿ 1,19,000 ರೆವೆನ್ಯೂ ಮಾಡ್ತಾ ಇದೆ. ಇದು ಏನಾದರೂ ಡಬಲ್ ಆಗಬೇಕಂದ್ರೆ, ಅಂದರೆ ಇಲ್ಲಿಂದ 2 ಲಕ್ಷ ಆಗಬೇಕಂದ್ರೆ ಸ್ಟೋರ್ ಸೈಜ್ ಸೇಮ್ ಇರುತ್ತಾ? ಒಬ್ಬರ ಮೇಲೆ ಒಬ್ರು ಕೂತ್ಕೊಂಡು ತಿನ್ನೋಕ್ಕಾಗಲ್ಲ. ಡಬಲ್ ಆಗಬೇಕಂದ್ರೆ ಜನ ಬಂದು ಜಾಸ್ತಿ ತಿನ್ನಬೇಕು. ಒಬ್ಬರ ಮೇಲೆ ಒಬ್ರು ಕೂತ್ಕೊಂಡು ತಿನ್ನೋಕ್ಕಾಗಲ್ಲ. ಮತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಇದ್ದೇ ಇರಬೇಕು. ಆ ಥರ ಆಗಕ್ಕೆ ಚಾನ್ಸ್ ಇಲ್ಲ. ಬಟ್ ಸೇಮ್ ಕಾಸ್ಟಲ್ಲೇ ADSನ ಜಾಸ್ತಿ ಮಾಡಬೇಕಂದ್ರೆ, ಅಂದರೆ ಆವರೇಜ್ ಡೈಲಿ ಸೇಲ್ಸ್ನ ಜಾಸ್ತಿ ಮಾಡಬೇಕಂದ್ರೆ ಏನು ಮಾಡ್ಬೇಕು ಹೇಳಿ? ಡಿಲಿವರಿನಲ್ಲಿ ಜಾಸ್ತಿ ಆಗಬೇಕು, ಆನ್ಲೈನ್ ಡೆಲಿವರಿ ಜಾಸ್ತಿ ಬರಬೇಕು. ಆನ್ಲೈನ್ ಡೆಲಿವರಿ ಜಾಸ್ತಿ ಬಂದರೆ ಏನಾಗುತ್ತೆ, ನಾನು ಅದೇ ರೆಂಟಲ್ಲಿ ಅದೇ ಎಂಪ್ಲಾಯಿಂದ ಜಾಸ್ತಿ ರೆವಿನ್ಯೂ ಮಾಡ್ಬೋದು. ಅದಕ್ಕೇ ಡಿಲಿವರಿ ಮಿಕ್ಸ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾ ಇರಬೇಕು. ನೆಕ್ಸ್ಟ್ ಗ್ರಾಸ್ ಪ್ರಾಫಿಟಿಗೆ ಬಂದರೆ, ಗ್ರಾಸ್ ಪ್ರಾಫಿಟ್ ಇವ್ರದ್ದು ಪರವಾಗಿಲ್ಲ, 68 ಇದೆ. 65ಗಿನ್ನ ಮೇಲಿದ್ರೆ ಒಳ್ಳೇದು. ಇದು ಇಂಡಿಯನ್ ಬಿಸ್ನೆಸ್ಸಲ್ಲಿ, ಇಲ್ಲಿ ನೋಡಿ ಇಂಡಿಯನ್ ಬಿಸ್ನೆಸ್ಸಲ್ಲಿ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು. ಮತ್ತು ರೆಸ್ಟೋರೆಂಟ್ ಎಬಿಟಾ ಮತ್ತು ಕಂಪ್ನಿ ಎಬಿಟಾ ಅಂತ ಬರುತ್ತೆ. ರೆಸ್ಟೋರೆಂಟ್ ಎಬಿಟಾ ಅಂದರೆ, ಈಗ ರೆಸ್ಟೋರೆಂಟಲ್ಲಿ ನಾನು ಅವಾಗಲೇ ಹೇಳಿದೆ ಗ್ರಾಸ್ ಮಾರ್ಜಿನ್ ಬಂದು 68% ಇದೆ. ಅಂದರೆ ಈಗ ಒಂದು ಬ್ರೆಡ್ನ ತಗೊಂಡೋಗಿ ತಯಾರು ಮಾಡಿ ಸೆಲ್ ಮಾಡಿದ್ರೆ ಎಷ್ಟು ಉಳಿತು ನಿಮ್ಮ ಕೈಯಲ್ಲಿ? 68% ಉಳಿತು. 68%ಅಲ್ಲಿ ಬೇರೆ ಕಾಸ್ಟ್ ಇರುತ್ತಲ್ವ, ಏನೇನು ಕಾಸ್ಟ್ ಇರುತ್ತೆ? ರೆಂಟ್ ಇರುತ್ತೆ, ಎಂಪ್ಲಾಯ್ ಸ್ಯಾಲ್ರಿ ಇರುತ್ತೆ, ಎಲೆಕ್ಟ್ರಿಸಿಟಿ ಇರುತ್ತೆ. ಇದನ್ನೆಲ್ಲನೂ ಸೇರಿಸಿದಾಗ ಲಾಸ್ಟಲ್ಲಿ 10 ರೂಪಾಯಿ ಉಳಿತು, ಅಂದರೆ 10% ಉಳಿತು. ಅದೇ ಹೇಳ್ತಿದೆ ಸ್ಟೋರ್ ಲೆವೆಲಲ್ಲಿ 10% ಎಬಿಟಾ ಇದೆ ಅಂತ. ಬಟ್ ಇದು ಒಳ್ಳೆ ಎಬಿಟಾ ಅಲ್ಲ. ಇಟ್ ಶುಡ್ ಬಿ ಮಿನಿಮಮ್ 13-14% ಇರಬೇಕು ಒಳ್ಳೆ ಬಿಸ್ನೆಸ್ಸಲ್ಲಿ. 17-18 ಎಲ್ಲ ಇದ್ದರೆ ತುಂಬ ಒಳ್ಳೆಯದು. ಬಟ್ 13-14% ಇದ್ದರೆ ಪರವಾಗಿಲ್ಲ. ಈಗ ಡಾಮಿನೋಸ್ದೆಲ್ಲ ನೋಡೋಕೆ ಹೋದರೆ ಮೇ ಬಿ ನಾನು ಭಾಳ ದಿವಸ ಆಯ್ತು ನೋಡಿ, ಒಂದು 13-14% ಇರ್ಬೋದು ಅವ್ರದ್ದು. ಬಿಕಾಸ್ ಬಿಸ್ನೆಸ್ ಸಸ್ಟೈನ್ ಆಗುತ್ತೆ, ಇಲ್ಲಾಂದರೆ ಸಸ್ಟೈನ್ ಆಗಲ್ಲ. ನೆಕ್ಸ್ಟ್ ಬರುತ್ತೆ ಕಂಪ್ನಿ ಲೆವೆಲ್ ಎಬಿಟಾ ಅಂತ. ಕಂಪ್ನಿ ಲೆವೆಲ್ ಅಂದರೆ, ಕಂಪ್ನಿ ಲೆವೆಲ್ಗೂ ಇದಕ್ಕೆ ಏನು ವ್ಯತ್ಯಾಸ? ಕಂಪ್ನಿ ಲೆವೆಲಲ್ಲಿ ಏನಾಗ್ಬಿಡುತ್ತೆ, ಕಂಪ್ನಿ CEO ಇರ್ತಾನೆ, ಕಂಪ್ನಿ ಹೆಡ್ ಆಫೀಸ್ ಇರುತ್ತೆ, ಕಂಪ್ನಿ ಟ್ರಕ್ ಇರುತ್ತೆ, ಕಂಪ್ನಿದು ನಾನು ಅವಾಗಲೇ ತೋರಿಸ್ದಂಗೆ ಬೇರೆ ವೇರ್ ಹೌಸ್ ಎಲ್ಲ ಇರ್ತವೆ. ಅದ್ರದ್ದೆಲ್ಲ ಕಾಸ್ಟ್ ಆ್ಯಡ್ ಆಗಿರಲ್ಲ. ಇಲ್ಲಿ ಸ್ಟೋರ್ ಲೆವೆಲಲ್ಲಿ ಅಷ್ಟೇ ನಾವು ಲೆಕ್ಕ ಮಾಡ್ತಿದ್ದೀವಿ, ಅದ್ರದ್ದೆಲ್ಲ ಕಾಸ್ಟ್ ಆ್ಯಡ್ ಆಗಿಲ್ಲಲ್ಲ. ಅವಾಗ ಅದೇನಾಗುತ್ತೆ, ಎಬಿಟಾ ಮತ್ತೆ ಕಮ್ಮಿ ಆಗುತ್ತೆ. ಮತ್ತು ಗ್ಲೋಬಲ್ ಕಂಪ್ನಿಗಳಿಗೆ ರಾಯಲ್ಟಿ ಕೂಡ ಕೊಡಬೇಕಲ್ಲ, ಅದೆಲ್ಲನೂ ಮೈನಸ್ ಆಗಿರಲ್ಲ. ಕಂಪ್ನಿ ಲೆವೆಲಲ್ಲಿ ಹೋದಾಗ ಅದು ಮೈನಸ್ ಆಗುತ್ತೆ. ಇಲ್ಲಿ ಕಂಪ್ನಿ ಲೆವೆಲ್ದು ಎಬಿಟಾ 5% ಇದೆ. ಇದು ಮಿನಿಮಮ್ 8-10% ಇರಬೇಕು ಚೆನ್ನಾಗಿ ಒಳ್ಳೆ ಬಿಸ್ನೆಸ್ಗೆ. ಬಟ್ ಇಂಪ್ರೂವ್ ಆಗ್ತಾ ಇದೆ. ಇಂಡಿಯನ್ ಬಿಸ್ನೆಸ್ಸಲ್ಲಿ ಮಾತ್ರ ಇಂಪ್ರೂವ್ ಆಗ್ತಾ ಇದೆ. ನೀವು ಇಲ್ಲಿ ಇಂಡೋನೇಷಿಯನ್ ಬಿಸ್ನೆಸ್ ನೋಡಿ, ಇವ್ರದ್ದು ಇಂಡೋನೇಷನ್ಗೆ ಹೋಗಿದ್ರು, ಇಂಡೋನೇಷಿಯನ್ ಬಿಸ್ನೆಸ್ಸು ತುಂಬ ವರ್ಸ್ಟ್ ಇದೆ. ಇಲ್ಲಿ ನೋಡಿ ಇಯರ್ ಆನ್ ಇಯರ್ ಸ್ಟೋರ್ ಕೌಂಟು ಕಮ್ಮಿ ಆಗ್ತಾ ಇದೆ. ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ, ಇಲ್ಲಿ ಕಮ್ಮಿ ಆಗ್ತಾ ಇದೆ. ಅಂದರೆ ಲಾಸ್ ಆಗ್ತಿರೋ ಸ್ಟೋರ್ಗಳನ್ನ ಮುಚ್ತಾ ಹೋಗ್ತಿದ್ದಾರೆ. ಗ್ರೋತೇ ಇಲ್ಲ, ಡಿಗ್ರೋತ್ ಆಗ್ತಾ ಇದೆ. ಲಾಸ್ಟ್ ಇಯರ್ Q2ನಲ್ಲಿ 149 ಸ್ಟೋರ್ ಇತ್ತು, ಇವಾಗ ಅದು 136 ಸ್ಟೋರಿಗೆ ಬಂದಿದೆ. ಅದೇ ರೀತಿ ಪಪಾಯಿಸ್ ಅಂತ ಇವ್ರದ್ದಿದೆ, ಇದು KFC ಥರ. ಇದನ್ನು ಇಂಡಿಯಾದಲ್ಲಿ ಜುಬ್ಲಿಯಂಟ್ ಫುಡ್ ಫ್ರಾಂಚೈಸಿ ಓನ್ ಮಾಡ್ತಾನೆ, ಇಂಡೋನೇಷ್ಯಾದಲ್ಲಿ ಇವ್ರು ತಗೊಂಡಿದ್ದಾರೆ. ಇದು ಕೂಡ ಆವರೇಜ್ ಡೈಲಿ ಸೇಲ್ಸು ಕಮ್ಮಿ ಆಗ್ತಾ ಇದೆ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ಇಯರ್ ಕಮ್ಮಿ ಆಗಿದೆ. ADS ಬರ್ಗರ್ ಕಿಂಗಲ್ಲಿ ಜಾಸ್ತಿ ಆಗಿದೆ, ಬಟ್ ಪಪಾಯಿಸಲ್ಲಿ ಡೌನ್ ಆಗ್ತಾ ಇದೆ. ಆಮೇಲೆ ರೆವಿನ್ಯೂ ಕೂಡ ಅಷ್ಟೊಂದೇನಿಲ್ಲ. ಗ್ರಾಸ್ ಪ್ರಾಫಿಟ್ಟು ಕೂಡ 56% ಇದೆ. ದಿಸ್ ಈಸ್ ವರ್ಸ್ಟ್ ಆ್ಯಕ್ಚುಲಿ. ಮತ್ತು ಸ್ಟೋರ್ ಎಬಿಟಾ ನೋಡಿ -1.5% ಇದೆ. ಇಂಡಿಯಾದಲ್ಲಿ ಸ್ಟೋರ್ ಎಬಿಟಾ ಎಷ್ಟಿದೆ? 10% ಇದೆ ಪಾಸಿಟಿವ್. ಅಂದರೆ 10 ರೂಪಾಯಿ ಉಳಿತಾ ಇದೆ 100 ರೂಪಾಯಿನಲ್ಲಿ. ಇದರಲ್ಲಿ 1.5 ರೂಪಾಯಿ ಸ್ಟೋರ್ ಎಬಿಟಾದಲ್ಲಿ ಲಾಸ್ ಆಗ್ತಾ ಇದೆ. ಇಲ್ಲಿ ಪಪಾಯಿಸಲ್ಲಿ 30 ರೂಪೀಸ್ ಲಾಸ್ ಆಗ್ತಾ ಇದೆ ಸ್ಟೋರ್ ಎಬಿಟಾದಲ್ಲಿ. ಅಂದರೆ ಇಂಡೋನೇಷಿಯನ್ ಬಿಸ್ನೆಸ್ಸೇ ಇವ್ರದ್ದು ಸಖತ್ತು ದುಡ್ಡನ್ನ ಹಾಳು ಮಾಡ್ತಾ ಇರೋದು. ಇಂಡಿಯನ್ ಬಿಸ್ನೆಸ್ ಪರವಾಗಿಲ್ಲ, ಇಂಡೋನೇಷಿಯನ್ ಬಿಸ್ನೆಸ್ಸು ತುಂಬ ಹಾಳು ಮಾಡ್ತಾ ಇದೆ. ನೀವೇನಾದರೂ ಒಂದು ಸ್ಟೋರ್ಗಳಲ್ಲಿ, ಈಗ ಎಕ್ಸಾಂಪಲ್ ನೀವು ಯಾವುದೋ ಒಂದು ಮಾಲಲ್ಲಿ ಹೋಗಿ ಅಲ್ಲಿ ಬರ್ಗರ್ ಕಿಂಗಲ್ಲಿ ಜಾಸ್ತಿ ಜನ ಇದ್ದಾರೆ ಅಂತ ಓಡೋಗಿ ಬರ್ಗರ್ ಕಿಂಗ್ ಶೇರ್ ಬೈ ಮಾಡಿಬಿಟ್ರೆ ಹಿಂಗೆ ಅದೇ ಬೇರೆ ಇದೇ ಬೇರೆ. ಸ್ಟಡಿ ಮಾಡಬೇಕು. ಬಿಕಾಸ್ ಒಂದು ಬಿಸ್ನೆಸ್ಸಲ್ಲಿ ಬೇರೆ ಬೇರೆ ಥರ ಇರ್ತವೆ, ಬೇರೆ ಬೇರೆ ಕಂಟ್ರಿಗಳಲ್ಲೂ ಇರ್ತವೆ, ಬೇರೆ ಬೇರೆದು ಆ್ಯಡ್ ಆಗಿರ್ತವೆ. ಇಷ್ಟು ಬಂದು ಬರ್ಗರ್ ಕಿಂಗ್ದು, ಅಂದರೆ ರೆಸ್ಟೋರೆಂಟ್ ಬ್ರ್ಯಾಂಡ್ ಏಷ್ಯಾ ಅಂತ ಇದೆಯಲ್ಲ ಆ ಕಂಪ್ನಿದು. ಇವಾಗ ನಿಮಗೆ ಗೊತ್ತಾಗಿದೆ ಯಾವ ಥರ ಅಂತ. ಮತ್ತು ಇದರಲ್ಲಿ ಇನ್ನೊಂದು ಬರುತ್ತೆ, ಇದು ಆ್ಯಕ್ಚುಲಿ ಇವ್ರು ಕೊಟ್ಟಿಲ್ಲ, ಇನ್ನೊಂದು ಬರುತ್ತೆ ಏನಂದರೆ ಪೇ ಬ್ಯಾಕ್ ಪೀರಿಯಡ್ ಅಂತ. ಪೇ ಬ್ಯಾಕ್ ಪೀರಿಯಡು ನಾವು ಚೆಕ್ ಮಾಡಬೇಕು.
ಏನಾದರೂ ಒಂದು ಸ್ಟೋರ್ ಹಾಕಿದ್ದೀನಿ ಅಂದರೆ, ಎಕ್ಸಾಂಪಲ್ ಈ ಸ್ಟೋರ್ ಹಾಕೋಕ್ಕೆ ನನಗೆ 1 ಕೋಟಿ ರೂಪಾಯಿ ಖರ್ಚಾಗಿದೆ ಅಂದರೆ, ಈ ಸ್ಟೋರ್ ಎವ್ರಿ ಇಯರ್ ನನಗೆ 35 to 40 lakhs ರೆವಿನ್ಯೂ ಜನರೇಟ್ ಮಾಡಿಕೊಡ್ತಿದೆ. ಅಂದರೆ ನೆಟ್ ಪ್ರಾಫಿಟ್ ಜನರೇಟ್ ಮಾಡಿಕೊಡ್ತಿದೆ. ಅಂದರೆ ಏನರ್ಥ, ಈ ಸ್ಟೋರು ನೆಕ್ಸ್ಟ್ ನನಗೆ 3 to 4 ಇಯರ್ಸಲ್ಲಿ ನಾನು ಏನು ಇನ್ವೆಸ್ಟ್ ಮಾಡಿದ್ದೀನಲ್ಲ ಅದು ಅಷ್ಟನ್ನು ವಾಪಸ್ ಕೊಟ್ಬಿಡುತ್ತೆ, ಪೇ ಬ್ಯಾಕ್ ವಾಪಸ್ ನನಗೆ ಕೊಟ್ಬಿಡುತ್ತೆ. ನೆಕ್ಸ್ಟ್ ಏನು ಬರುತ್ತಲ್ಲ ಅದೆಲ್ಲ ನನ್ನ ಪ್ರಾಫಿಟ್ಟು, ಅದೆಲ್ಲ ನನಗೆ ಜೋಬಲ್ಲಿ ಬಂದಂಗೆ, ಎಕ್ಸ್ಟ್ರಾ ಬಂದಂಗೆ. ಅದನ್ನು ಚೆಕ್ ಮಾಡಬೇಕು. ಈಗ ನೀನು ಸುಮ್ಮನೆ 150 ಸ್ಟೋರ್ ಓಪನ್ ಮಾಡ್ಕೊಂಡು ಹೋಗ್ತಾ ಇದೆಯಾ, ಬಟ್ ಹಳೆ ಸ್ಟೋರ್ಗಳೇ ಇನ್ನೂ ಪ್ರಾಫಿಟಬಲ್ ಆಗಿಲ್ಲ, ಹಳೆ ಸ್ಟೋರ್ಗಳೇ ನಿನಗೆ ಇನ್ನೂ ರೆವಿನ್ಯೂ ಕೊಡ್ತಾ ಇಲ್ಲ ಅಂದರೆ ಅದು ಕೂಡ ರೆಡ್ ಫ್ಲಾಗ್. ಅದು ನಾರ್ಮಲಿ 4 years ಇರಬೇಕು. ಇವ್ರದ್ದು ಆ್ಯನ್ಯುವಲ್ ರಿಪೋರ್ಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಸಿಗುತ್ತೆ. ಈಗ ಬೇರೆದ್ರ ನೋಡೋಣ, ಜುಬ್ಲಿಯಂಟ್ ಫುಡ್ ಹೋಗಿ ನೋಡೋಣ. ಜುಬ್ಲಿಯಂಟ್ ಫುಡ್ದು ನವಂಬರ್ದು ಓಪನ್ ಮಾಡಿದ್ರೆ Q2 ರೀಸೆಂಟ್ದು. ಇದು ವಿಡಿಯೋ ಲೆಂತ್ ಆಗುತ್ತೆ, ನಾನು ಜಾಸ್ತಿ ಹೇಳ್ಕೊಂಡು ಹೋಗಲ್ಲ. ಮೇನ್ ಅಲ್ಲೇನು ಹೇಳಿರಲ್ಲ ಅಲ್ಲಿ ಇದನ್ನು ಹೇಳ್ತೀನಿ, ಬಿಕಾಸ್ ಒಂದೊಂದು ರಿಪೋರ್ಟ್ಗಳು ಒಂದೊಂದು ಥರ ಇರ್ತವೆ. ರೆವಿನ್ಯೂ ಜಂಪ್ ಆಗ್ತಿರೋದು ನೋಡಿ, ಮತ್ತು ಡಾಮಿನೋಸ್ ಮೆಚೂರ್ ಸ್ಟೋರ್ ಡೈಲಿ ಆವ್ರೇಜ್ ಸೇಲ್ಸ್ ನೋಡಿ. ಇಯರ್ ಆನ್ ಇಯರ್ ನೋಡಬೇಕಿಲ್ಲಿ. ಲಾಸ್ಟ್ ಇಯರ್ ಇದೇ ಕ್ವಾರ್ಟರ್ಲಿ ಎಷ್ಟಿತ್ತು, 76,000 ಇತ್ತು, ಇವಾಗ ಅದು 83,000 ಆಗಿದೆ. ಅಂದರೆ ಇಯರ್ ಆನ್ ಇಯರ್ 9% ಜಂಪ್ ಆಗಿದೆ. ದಟ್ ಈಸ್ ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತು. ಮತ್ತು ಇಲ್ಲಿ ನಿಮಗೆ ಒಂದು ವಿಚಿತ್ರವಾದ ಒಂದು ಇದು ಬರುತ್ತೆ, ಏನಂದರೆ IND-AS 116 ಅಂತ, ಪ್ರೀ IND-AS 116, ಪೋಸ್ಟ್ IND-AS 116 ಅಂತ. ಇದೇನಂದರೆ ಇದು ಮುಂಚೆ ಟ್ಯಾಕ್ಸ್ ಲಾ ಹೆಂಗಿತ್ತು ಇಂಡಿಯಾದಲ್ಲಿ ಅಂದರೆ, ನೀವು ರೆಂಟ್ನ ಎಕ್ಸ್ಪೆನ್ಸಲ್ಲಿ ತೋರಿಸ್ಬಿಡ್ಬೋದಿತ್ತು ಮುಂಚೆ. ಬಟ್ ಇವಾಗ ರೆಂಟ್ನ ಎಕ್ಸ್ಪೆನ್ಸಲ್ಲಿ ತೋರ್ಸಕ್ಕೆ ಬರಲ್ಲ, ಬಿಕಾಸ್ ಇವರು ರೆಂಟ್ನ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ತಿದ್ದಾರೆ. ಅಂದರೆ ಅದೊಂದು ಅಸೆಟ್ ಥರ ಥಿಂಕ್ ಮಾಡ್ತಿದ್ದಾರೆ. ಅಸೆಟ್ ಅದು, ಅದರಿಂದ ದುಡ್ಡು ಕಂತಿದ್ದೀರಾ, ಅದನ್ನು ಎಕ್ಸ್ಪೆನ್ಸ್ ಅಂತ ತೋರ್ಸಕ್ಕೆ ಬರಲ್ಲ, ಅದನ್ನು ನೀವು ಡಿಪ್ರಿಷಿಯೇಟ್ ಮಾಡಿ ಅಥವಾ ಲೀಸ್ ಅಂತ ತೋರಿಸಿ ಅಂತ ಹೇಳ್ತಿದ್ದಾರೆ. ಇದರಿಂದ ಅದೇನಾಗುತ್ತೆ, ಎಬಿಟಾದಲ್ಲಿ ನಿಮಗೆ ಸ್ಟ್ರಾಂಗ್ ಆಗಿ ತೋರಿಸುತ್ತೆ. ನೀವು ನೋಡಿ, ಪ್ರೀ IND-AS 116 ಅಲ್ಲಿ 12.1% ಇದೆ, ಇಲ್ಲಿ ಪೋಸ್ಟ್ IND-AS ಅಲ್ಲಿ 19.6 ಇದೆ. ದಟ್ ಮೀನ್ಸ್ ಎಷ್ಟು ಜಂಪ್ ಆಗಿದೆ. ಯಾಕಂದರೆ ಮುಂಚೆ ಇದರಲ್ಲಿ ರೆಂಟ್ನ ಮೈನಸ್ ಮಾಡೋರು ಇವಾಗ ರೆಂಟ್ನ ಮೈನಸ್ ಮಾಡಲ್ಲ, ಅದಕ್ಕೆ ಜಂಪ್ ಆಯಿತು. ಬಟ್ ರೆಂಟ್ ಎಲ್ಲಿ ಮೈನಸ್ ಮಾಡ್ತಾರೆ, ಎಬಿಟಾದಲ್ಲಿ ಮೈನಸ್ ಮಾಡ್ತಾರೆ. ಡಿಪ್ರಿಷಿಯೇಷನ್ ಮತ್ತು ಇಂಟ್ರೆಸ್ಟಲ್ಲಿ ಮೈನಸ್ ಮಾಡೋದ್ರಿಂದ ಪ್ಯಾಟ್ ಅಂದರೆ ಲಾಭ ಆವಾಗ ಜಾಸ್ತಿ ತೋರಿಸ್ತಾ ಇತ್ತು, ಪ್ಯಾಟ್ ಮಾರ್ಜಿನ್ನು ಇವಾಗ ಕಮ್ಮಿ ತೋರಿಸ್ತಾ ಇದೆ. ಅಂದರೆ ಇದೇ ಅರ್ಥ, ರೆಂಟ್ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ. ಮತ್ತು ಆಲ್ಮೋಸ್ಟ್ ಅಲ್ಲೆಲ್ಲ ಸೇಮೇನೆ. ಇದೇ ರೀತಿ ಚೆಕ್ ಮಾಡಿ. ಇನ್ನೂ ಡೀಪಾಗಿ ಹೋದರೆ ಲೆಂತ್ ಆಗಿಬಿಡುತ್ತೆ ವಿಡಿಯೋ, ಮತ್ತು ನಿಮಗೆ ನೋಡೋಕ್ಕೆ ಬೇಜಾರಾಗಿಬಿಡುತ್ತೆ. ಅಥವಾ ಇನ್ನೂ ಏನಾದರೂ ನಾನು ಇದರಲ್ಲಿ ಮಿಸ್ ಮಾಡಿದರೆ, ಇನ್ನೂ ಏನಾದರೂ ಹೇಳೋದು ಮರ್ತಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ, ಮತ್ತೊಂದು ಸಲ ವೀಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.